ದೇವರಿಗೆ ನಮ್ಮೆಲ್ಲರ ಮೇಲೂ ಯಾವಾಗಲೂ ಕೂಡ ಪ್ರೀತಿ ಇದೆ. ಆ ಪ್ರೀತಿ ಇರೋದರಿಂದನೇ ದೇವರು ನಮ್ಮೊಂದಿಗೆ ಮತ್ತೆ ಮತ್ತೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ನಮಗೆ ಯಾರ ಮೇಲಾದರೂ ಬೇಸರ ಇದ್ದರೆ ನಮಗೆ ಅವ್ರ ಜೊತೆಗೆ ಮಾತಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾರ ಮೇಲಾದರೂ ಮನಸ್ತಾಪ ಇದ್ದರೆ ಅವ್ರ ಜೊತೆಗೆ ಮಾತಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಆದರೆ ದೇವರು ಮನುಷ್ಯನ ಜೊತೆಯಲ್ಲಿ ಪ್ರತಿದಿನ ಮಾತಾಡ್ತಾರೆ, ಪ್ರತಿ ಕ್ಷಣ ಮಾತಾಡ್ತಾರೆ. ಅದಕ್ಕೆ ಒಂದು ಕಾರಣ, ಪ್ರತಿದಿನ ಪ್ರತಿ ಕ್ಷಣ ದೇವರು ನಮ್ಮನ್ನು ಪ್ರೀತಿಸ್ತಾ ಇರೋದರಿಂದ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇರೋದರಿಂದ. ನಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ನಾವು ಅವ್ರ ಜೊತೆಯಲ್ಲಿ ಮಾತಾಡಲಿಕ್ಕೋಸ್ಕರ ಆಸೆ ಪಡ್ತೀವಿ, ಹೇಗಾದರೂ ಮಾಡಿ ಮಾತಾಡ್ತೀವಿ. ಪ್ರೀತಿ ಇಲ್ಲದೆ ಇದ್ದರೆ ಮಾತಾಡಬೇಕು ಅಂತ ಅನಿಸೋದೂ ಇಲ್ಲ, ಮಾತಾಡೋದು ಇಲ್ಲ. ನಾವು ಹೆಚ್ಚು ಸಮಯ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ನಾವು ಯಾರನ್ನ ಹೆಚ್ಚು ಇಷ್ಟಪಡ್ತೀವೋ ಪ್ರೀತಿಸ್ತೀವೋ ಅವ್ರನ್ನ. ಆದರೆ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸೋದ್ರಿಂದನೇ ನಮ್ಮ ಜೊತೆಯಲ್ಲಿ ಹೆಚ್ಚಾಗಿ ಅವರು ಯಾವಾಗಲೂ ಮಾತಾಡ್ತಾನೇ ಇದ್ದಾರೆ. ನಾವು ಲೋಕವನ್ನು ಪ್ರೀತಿ ಮಾಡೋದ್ರಿಂದ ಅಥವಾ ನಮಗೆ ದೇವರ ಮೇಲೆ ಪ್ರೀತಿ ಇಲ್ಲದೆ ಇರೋದ್ರಿಂದ ನಮಗೆ ಯಾವಾಗಲೂ ದೇವ್ರ ಜೊತೆಗೆ ಮಾತಾಡಲಿಕ್ಕೆ ಇಷ್ಟ ಇರೋದಿಲ್ಲ. ನಾನು ಹೇಳ್ತಾ ಇರೋದು ಪ್ರಾರ್ಥನೆ ವಿಷಯ ಅಲ್ಲ. ಪ್ರಾರ್ಥನೆ ಯಾಂತ್ರಿಕವಾಗಿ ಮಾಡೋರು ಇದ್ದಾರೆ, ಸಾಂಪ್ರದಾಯಿಕವಾಗಿ ಮಾಡೋರು ಇದ್ದಾರೆ, ಮಾಡಬೇಕಲ್ಲ ಅಂತ ಮಾಡೋರು ಇದ್ದಾರೆ. ಪ್ರಾರ್ಥನೆ ವಿಷಯ ಅಲ್ಲ, ದೇವ್ರ ಜೊತೆಗೆ ಮಾತಾಡೋ ವಿಷಯ. ನಮಗೆ ದೇವ್ರ ಮೇಲೆ ನಿಜವಾಗಲೂ ಪ್ರೀತಿ ಇದ್ದರೆ ನಮಗೆ ಅವ್ರ ಜೊತೆಗೆ ಯಾವಾಗಲೂ ಮಾತಾಡಲಿಕ್ಕೆ ಇಷ್ಟ ಆಗುತ್ತೆ. ಹೋಗುವಾಗಲೂ, ಬರುವಾಗಲೂ, ಪ್ರಾರ್ಥಿಸುವಾಗಲೂ, ಪ್ರಾರ್ಥಿಸದೇ ಇರುವಾಗಲೂ, ಕೆಲಸ ಮಾಡುವಾಗಲೂ, ಪ್ರಯಾಣ ಮಾಡುವಾಗಲೂ, ಯಾವಾಗಲೂ ಕೂಡ ಅವ್ರ ಜೊತೆಗೆ ಮಾತಾಡಬೇಕು ಅಂತ ನಮಗನ್ನಿಸುತ್ತೆ. ಮತ್ತು ಮಾತಾಡಲಿಕ್ಕಾಗತ್ತೆ ಯಾವಾಗ ನಮಗೆ ದೇವ್ರ ಮೇಲೆ ಪ್ರೀತಿ ಇದ್ದಾಗ. ದೇವರು ಯಾವ ರೀತಿ ನಮ್ಮ ಮೇಲಿರೋ ಪ್ರೀತಿಯಿಂದ ಅವರು ಯಾವಾಗಲೂ ಮಾತಾಡ್ತಾರೋ, ನಮಗೆ ಅವ್ರ ಮೇಲೆ ಪ್ರೀತಿ ಇದ್ದಾಗ ನಾವು ಅವ್ರ ಜೊತೆಗೆ ಯಾವಾಗಲೂ ಮಾತಾಡಬೇಕು ಅಂತ ಇಷ್ಟಪಡ್ತೀವಿ. ಮಾತ್ರ ಅಲ್ಲ, ಅವ್ರ ಸ್ವರ ಕೇಳಿಸ್ಕೋಬೇಕು ಅಂತಲೂ ನಾವು ಆಸೆ ಪಡ್ತೀವಿ. ಅದಕ್ಕೆ ಕಾರಣ ಏನು ಅಂದರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ಇರೋದರಿಂದ. ನಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಅವ್ರ ಸ್ವರ ಕೇಳಿಸ್ಕೋಬೇಕು ಅಂತ ನಾವು ಇಷ್ಟಪಡ್ತೀವಿ ಅಲ್ವಾ? ನಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಅವ್ರ ಸ್ವರ ಕೇಳಿಸ್ಕೋಬೇಕು, ಅವ್ರು ನಮ್ಮ ಜೊತೆಗೆ ಮಾತಾಡಬೇಕು ಅಂತ ನಾವು ಕೂಡ ಬಯಸಿ ನಾವು ಆ ಕಡೆಗೆ ಮಾತಾಡ್ಲಿಕ್ಕೆ ಹೋಗ್ತೀವಿ. ಅದೇ ರೀತಿಯಲ್ಲಿ ದೇವರು ನಮ್ಮ ಮೇಲೆ ಪ್ರೀತಿ ಇರೋದರಿಂದ ಇಷ್ಟಪಟ್ಟು ನಮ್ಮ ಸ್ವರ ಕೇಳಿಸ್ಕೋಬೇಕು ಅಂತ ಅವ್ರು ಬಯಸ್ತಾರೆ. ನಮ್ಮ ಜೊತೆ ಮಾತಾಡೋಕೆ ಅವ್ರು ಬರ್ತಾರೆ, ಯಾವಾಗಲೂ ಬರ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಆದರೆ ನಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲದೆ ಇರೋದರಿಂದ ನಮಗೆ ಅವ್ರ ಸ್ವರ ಕೇಳಿಸ್ಕೋಬೇಕು, ಅವ್ರ ಜೊತೆಗೆ ಮಾತಾಡಬೇಕು ಅಂತ ನಮಗೆ ಅಂಥ ಒಂದು ಆಸೆ ಏನೋ ನಮ್ಮ ಒಳಗಡೆ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಸಾಂಪ್ರದಾಯಿಕವಾಗಿ ಅದನ್ನೆಲ್ಲ ಮಾಡ್ತಾಯಿದ್ದೀವಿ, ಯಾಂತ್ರಿಕವಾಗಿ ಅದನ್ನೆಲ್ಲ ಮಾಡ್ತಾಯಿದ್ದೀವಿ ನಿಜ. ಆದರೆ ನಮಗೆ ಆ ನಿಜವಾದ ಒಂದು ಪ್ರೀತಿ ಇದೆಯಾ ದೇವರ ಮೇಲೆ? ಅದು ಯಾಕೆ ನಮ್ಮಲ್ಲಿ ಇನ್ನೂ ಆ ಪ್ರೀತಿ ಬರ್ತಾ ಇಲ್ಲ ಅಂದರೆ, ನಮ್ಮ ಹೃದಯ ಇನ್ನೂ ಕೂಡ ದೇವರ ಕಡೆಗೆ ತಿರುಗದೇ ಇರೋದರಿಂದ. ನಮ್ಮ ಹೃದಯ ಇನ್ನೂ ಕೂಡ ಯೇಸುವಿನ ಕಡೆಗೆ ತಿರುಗಲಿಲ್ಲ. ಯೇಸು ಕ್ರಿಸ್ತನ ಕಡೆಗೆ ನಮ್ಮ ಹೃದಯ ನಿಜವಾಗಲೂ ತಿರುಗಿದ್ದರೆ ನಮ್ಮ ಹೃದಯದಲ್ಲಿ ಆತನ ಮೇಲೆ ಪ್ರೀತಿ ಬರುತ್ತೆ. ಈಗ ನಮ್ಮ ಹೃದಯ ಯಾವ ಕಡೆಗೆ ತಿರುಗಿದೆ, ನಮ್ಮ ಮನಸ್ಸು ಯಾವ ಕಡೆಗೆ ತಿರುಗಿದೆ ಅಂದರೆ ಲೋಕದ ಕಡೆಗೆ ತಿರುಗಿದೆ ಅಥವಾ ಇನ್ಯಾವುದೋ ಕಡೆಗೆ ತಿರುಗಿದೆ. ಒಬ್ಬೊಬ್ಬರ ಮನಸ್ಸು
ಒಂದೊಂದು ಕಡೆಗೆ ತಿರುಗಿರುತ್ತೆ. ನಿಮಗೆ ಗೊತ್ತು ನಿಮ್ಮ ಮನಸ್ಸು ಯಾವ ಕಡೆಗೆ ತಿರುಗಿದೆ ಅಂತ ಅಲ್ವಾ? ಸೊ ನಮ್ಮ ಹೃದಯ, ನಮ್ಮ ಮನಸ್ಸು ನಿಜವಾಗಲೂ ದೇವರ ಕಡೆಗೆ ತಿರುಗಿದ್ದೆ ಆದರೆ ಖಂಡಿತವಾಗಲೂ ನಮಗೆ ಅವ್ರ ಮೇಲೆ ಪ್ರೀತಿ ಬರದೇ ಇರಲಿಕ್ಕೆ ಚಾನ್ಸೇ ಇಲ್ಲ. ಪ್ರೀತಿ ಬರುತ್ತೆ. ದೇವರು ಎಷ್ಟು ಒಳ್ಳೆಯವರು ಅಂತ ನಮಗೆ ಮನವರಿಕೆ ಆಗುತ್ತೆ ನಾವು ಅವ್ರ ಕಡೆಗೆ ತಿರುಗಿದಾಗ. ತಿರುಗದೇ ಇದ್ದರೆ ದೇವರು ನಮ್ಮಿಂದ ತುಂಬ ದೂರ ಇರೋ ಥರ ಅನಿಸುತ್ತೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಮಾತ್ರ ಅಲ್ಲ, ದೇವರು ನಮ್ಮ ಜೊತೆಗೆ ಮಾತಾಡ್ತಾನೇ ಇಲ್ಲ ಅಂತ ಅನಿಸುತ್ತೆ. ದೇವರ ಬಗ್ಗೆ ನಮಗೆ ತಪ್ಪಾದ ಒಂದು ಅನುಭವ ಬರುತ್ತೆ. ದೇವರೇ ಇಲ್ಲ, ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ದೇವರು ನಮ್ಮಿಂದ ದೂರ ಇದ್ದಾರೆ, ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ, ದೇವರು ನಮ್ಮ ಪ್ರಾರ್ಥನೆ ಆಲಿಸ್ತಾ ಇಲ್ಲ. ಈ ರೀತಿ ದೇವರ ಬಗ್ಗೆ ಒಂದು ನೆಗೆಟಿವ್ ತಪ್ಪಾದಂತಹ ಒಂದು ಚಿಂತೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅದಕ್ಕೆ ಕಾರಣ ಏನು ಕೇಳಿದರೆ, ನಮ್ಮ ಹೃದಯ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗದೆ ಬೇರೆ ಯಾವ ಕಡೆಗೋ ತಿರುಗಿದೆ. ಯಾವ್ಯಾವ ಕಡೆಗೆ ತಿರುಗಿದೆ ಗೊತ್ತಿಲ್ಲ, ಬಟ್ ದೇವ್ರ ಕಡೆಗೆ ತಿರುಗಿಲ್ಲ. ಒಂದು. ಎರಡನೇದ ಕಾರಣ ಏನು ಕೇಳಿದರೆ, ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರು ಇದ್ದರೂ ಕೂಡ ಆ ಪವಿತ್ರಾತ್ಮರು ಕುಂದಿ ಹೋಗಿದ್ದಾರೆ. ಪವಿತ್ರಾತ್ಮರು ಇಲ್ಲದೆ ಅಲ್ಲ, ನಮ್ಮಲ್ಲಿ ಕೆಲವರ ಹೃದಯದಲ್ಲಿ ಪವಿತ್ರಾತ್ಮರು ಇರಬಹುದು. ಎಲ್ಲರಲ್ಲೂ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಇದ್ದಾರೆ ಅಂತ ನಿಮಗೆ ಗ್ಯಾರಂಟಿ ಇದ್ದರೆ ನಿಮ್ಮಲ್ಲಿ ಇದ್ದಾರೆ. ಪವಿತ್ರಾತ್ಮರು ಇದ್ದರೂ ಕೂಡ ನಮಗೆ ದೇವರ ಕಡೆಗೆ ತಿರುಗಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಅದಕ್ಕೆ ಕಾರಣ ನಮ್ಮಲ್ಲಿರೋ ಪವಿತ್ರಾತ್ಮರು ಕುಂದಿದ ಒಂದು ಅವಸ್ಥೆಯಲ್ಲಿರ್ತಾರೆ. ಪವಿತ್ರಾತ್ಮರು ನಿಶ್ಚೇತನಗೊಂಡಿರ್ತಾರೆ. ಆಗ ಕೂಡ ನಮಗೆ ದೇವರನ್ನ ಪ್ರೀತಿ ಮಾಡೋಕ್ಕೆ ಆಗಲ್ಲ. ವಿ ಕೆನಾಟ್ ಲವ್ ಗಾಡ್ ವೆನ್ ಹೋಲಿ ಸ್ಪಿರಿಟ್ ಈಸ್ ಕ್ವೆಂಚ್ಡ್ ಇನ್ ಅಸ್. ಪವಿತ್ರಾತ್ಮರಿದ್ದಾರೆ, ಪವಿತ್ರಾತ್ಮರಿದ್ದರೂ ಪವಿತ್ರಾತ್ಮ ನಮ್ಮಲ್ಲಿ ನಿಶ್ಚೇತನಗೊಂಡಿದ್ದರೆ, ಅಂದರೆ ಬೇಜಾರು ಮಾಡಿಕೊಂಡಿದ್ದರೆ ನಮಗೆ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ, ದೇವ್ರ ಸ್ವರ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ದೇವ್ರನ್ನ ಅರಿತುಕೊಳ್ಳಿಕ್ಕಾಗೋದಿಲ್ಲ. ಆದರೆ ಪ್ರಾರ್ಥನೆ ಮಾತ್ರ ಮಾಡ್ತಾ ಇರ್ತೀವಿ, ಅದು ಪ್ರಯೋಜನಕ್ಕೆ ಬರೋದೂ ಇಲ್ಲ. ಬೈಬಲ್ ಓದ್ತಾ ಇರ್ತೀವಿ, ಅದು ಕೂಡ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಪ್ರಯೋಜನಕ್ಕೆ ಬರಬೇಕಾದ್ರೆ ನಮ್ಮಲ್ಲಿರೋ ಪವಿತ್ರಾತ್ಮರು ಆ್ಯಕ್ಟಿವ್ ಆಗಬೇಕು. ಪ್ಯಾಸಿವ್ ಆಗಿರುವ ಅಥವಾ ನಿಶ್ಚೇತನಗೊಂಡಿರುವ ದೇವರ ಆತ್ಮ, ಪವಿತ್ರಾತ್ಮ ನಮ್ಮಲ್ಲಿ ಆ್ಯಕ್ಟಿವ್ ಆಗಬೇಕು, ಚೇತನಗೊಳ್ಳಬೇಕು. ಅಂದರೆ ಈಗ ಮುದುಡಿ ಹೋಗಿದ್ದು ಅಥವಾ ಬಾಡಿ ಹೋಗಿದ್ದು ಮತ್ತೆ ಅರಳಬೇಕು. ಒಂದು ಹೂ ಮುದುಡಿ ಹೋಗಿದ್ರೆ, ಬಾಡಿ ಹೋಗಿದ್ರೆ ಅದು ಸುಂದರವಾಗಿ ಕಾಣೋದಿಲ್ಲ. ನಮ್ಮ ಮುಖಗಳು ಕೂಡ ಅವಾಗವಾಗ ಮುದುಡಿ ಹೋಗುತ್ತೆ, ನೋಡೋಕ್ಕೆ ಚೆನ್ನಾಗಾಗೋದಿಲ್ಲ. ಆದರೆ ಅರಳಿದ್ರೆ ಚೆನ್ನಾಗಿರುತ್ತೆ. ಒಂದು ಹೂವಾಗಲಿ ಮುಖ ಆಗಲಿ ಅರಳಿದರೆ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಪವಿತ್ರಾತ್ಮರು ಮುದುಡಿ ಹೋಗಿದ್ದಾಗ, ಕುಂದಿ ಹೋಗಿದ್ದಾಗ, ಬಾಡಿ ಹೋದಾಗ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ. ಯಾವಾಗ ನಮ್ಮಲ್ಲಿ ಪವಿತ್ರಾತ್ಮರು ಅರಳಿರ್ತಾರೋ ಆಗ ನಮ್ಮ ಜೀವನ ಅರಳಿರುತ್ತೆ. ನಾವು ಬೇರೆ ಬೇರೆ ಎಲ್ಲ ಕಾರಣಗಳು ಹೇಳ್ತೀವಿ, ನಮ್ಮ ಜೀವನ ಅರಳಬೇಕಾದ್ರೆ ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ. ಆದ್ದರಿಂದ ಈ ದಿನ ನಾವು ಸ್ವಲ್ಪ ಸಮಯ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಯಾವ ರೀತಿಯಲ್ಲಿ ನನ್ನ ಹೃದಯದಲ್ಲಿರುವ ಆ ಪವಿತ್ರ ಆತ್ಮರನ್ನು ಉಜ್ಜೀವನ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕುಂದಿ ಹೋಗಿರುವ ಪವಿತ್ರಾತ್ಮರನ್ನು ಯಾವ ರೀತಿಯಲ್ಲಿ ಉಜ್ಜೀವನ ಪಡಿಸ್ಕೋಬೋದು. ಒಂದು, ಯಾವ ರೀತಿಯಲ್ಲಿ ನಾನು ದೇವರನ್ನ ಪ್ರೀತಿ ಮಾಡ್ತಾ ಬದುಕ್ಬೋದು, ದೇವರ ಜೊತೆಗೆ ಮಾತಾಡಿಕೊಂಡು ದೇವರನ್ನ ಪ್ರೀತಿ ಮಾಡ್ತಾ ಬದುಕಲಿಕ್ಕೆ ಹೇಗೆ ಸಾಧ್ಯ, ಅದನ್ನು ನಾವು ಸ್ವಲ್ಪ ನೋಡೋಣ. ಈ ದಿನದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಮತ್ತಾಯನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ಅದರ 17ನೇ ವಚನ ಅನಿಸುತ್ತೆ. 4ನೇ ಅಧ್ಯಾಯ 17ನೇ ವಾಕ್ಯ. ಯೇಸು ಏನು ಹೇಳ್ತಾರೆ? ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗರಾಜ್ಯ ಸಮೀಪಿಸಿತು. ಸೊ ಬಿಡಿಸಿ ಹೇಳಿದ್ದಾರೆ, ಆದರೆ ಇಂಗ್ಲೀಷಲ್ಲಿ ಈ ರೀತಿ ಇದೆ, ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವನ್ ಹ್ಯಾಸ್ ಕಮ್ ನಿಯರ್.
ಮಾನಸಾಂತರ ಪಡಿ. ಏನು ಪಡಿ? ಮಾನಸಾಂತರ ಪಡಿ, ಸ್ವರ್ಗ ರಾಜ್ಯ ಸಮೀಪಿಸಿದೆ. ಮಾನಸಾಂತರ ಪಡಿ, ಸ್ವರ್ಗ ರಾಜ್ಯ ಸಮೀಪಿಸಿದೆ. ಆ ಮಾನಸಾಂತರ ಅಂದರೆ ಏನು ಅನ್ನೋದು ನಮಗೆ ಕನ್ನಡದಲ್ಲಿ ಬಿಡಿಸಿ ಹೇಳಿದ್ದಾರೆ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಅದೇ ಮಾನಸಾಂತರ. ಪಶ್ಚಾತ್ತಾಪ ಪಡೋದು, ಪಾಪಕ್ಕೆ ವಿಮುಖರಾಗೋದು, ದೇವರ ಕಡೆಗೆ ತಿರುಗೋದು ಮಾನಸಾಂತರ. ಯಾಕೆ ಮಾನಸಾಂತರ ಪಡಬೇಕು ಕೇಳಿದರೆ, ಸ್ವರ್ಗ ರಾಜ್ಯ ಸಮೀಪಿಸಿದೆ. ಸ್ವರ್ಗ ರಾಜ್ಯ ಸಮೀಪಿಸಿದೆ. ಹಾಗಾದರೆ ಈ ರಿಪೆಂಟೆನ್ಸ್ಗೂ ಕಿಂಗ್ಡಮ್ ಆಫ್ ಗಾಡ್ಗೂ ಸಂಬಂಧ ಇದೆ. ಮಾನಸಾಂತರಕ್ಕೂ ದೇವರ ರಾಜ್ಯಕ್ಕೂ ತುಂಬ ಒಂದು ಸಂಬಂಧ ಇದೆ, ರಿಲೇಷನ್ ಇದೆ. ಮಾನಸಾಂತರ ಪಡೆದೇ ಇರುವಂಥ ವ್ಯಕ್ತಿಗಳಿಗೆ ಸ್ವರ್ಗ ರಾಜ್ಯದ ಅನುಭವ ಇಲ್ಲ, ದೇವರ ರಾಜ್ಯವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್. ಸ್ವರ್ಗ ರಾಜ್ಯ ಸಮೀಪಿಸಿದೆ. ಅದರ ಅರ್ಥ ಸ್ವರ್ಗ ರಾಜ್ಯ ಇಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ. ಆ ಸ್ವರ್ಗ ರಾಜ್ಯ ಅನ್ನೋದು ಏನೋ ಒಂದು ರಾಜ್ಯ ಅಲ್ಲ, ಅದು ಅವರೇನೆ, ಯೇಸು ಕ್ರಿಸ್ತರ ಸಾನ್ನಿಧ್ಯ, ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ದೇವರ ಒಂದು ಸಾನ್ನಿಧ್ಯದ ಅನುಭವ. ದೇವರ ಸಾನ್ನಿಧ್ಯದ ಅನುಭವವೇ ಸ್ವರ್ಗ ರಾಜ್ಯದ ಅನುಭವ. ಈ ಸ್ವರ್ಗ ರಾಜ್ಯದ ಅನುಭವ ಒಬ್ಬ ಮನುಷ್ಯನಿಗಾದಾಗ ಅವನಲ್ಲಿ ಶಾಂತಿ ಇರುತ್ತೆ, ಅವನಲ್ಲಿ ಸ್ವರ್ಗೀಯವಾದ ಒಂದು ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ಈ ಸ್ವರ್ಗ ರಾಜ್ಯದ ಅನುಭವ ಆಗದೇ ಇದ್ದವನಲ್ಲಿ ಇದು ಯಾವುದೂ ಇರೋದಿಲ್ಲ. ನಿಜವಾಗ್ಲೂ ನಾವು ಮಾನಸಾಂತರ ಪಡಲಿಕ್ಕೆ ದೇವರು ಯಾಕೆ ಬಯಸ್ತಾ ಇದ್ದಾರೆ ಅಂದರೆ, ನಾವೆಲ್ಲರೂ ಕೂಡ ಸ್ವರ್ಗ ರಾಜ್ಯ ಅನುಭವಿಸ್ಬೇಕು. ನೋಡಿ, ಸ್ವರ್ಗಕ್ಕೆ ಹೋಗೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ಸ್ವರ್ಗಕ್ಕೆ ಹೋಗಬೇಕು ಅಥವಾ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ, ಅದಲ್ಲ, ಆ ವಿಷಯ ಎಲ್ಲ ಇಲ್ಲಿ ಹೇಳ್ತಾ ಇರೋದು. ಸ್ವರ್ಗ ರಾಜ್ಯದ ಅನುಭವ, ದೇವರ ರಾಜ್ಯದ ಅನುಭವ, ಕಿಂಗ್ಡಮ್ ಆಫ್ ಗಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ದೇವರ ಸಾಮ್ರಾಜ್ಯದ ಅನುಭವ. ದೇವರ ಸಾಮ್ರಾಜ್ಯ ಅಂದರೆ ಏನು ಅಂದರೆ, ಗಾಡ್ ಇಸ್ ದ ರೂಲರ್. ದೇವರು ರಾಜನಾಗಿರುವ ಒಂದು ಅವಸ್ಥೆ. ದೇವರು ರಾಜ ಅಥವಾ ದೇವರ ಆಳ್ವಿಕೆ, ಕ್ರಿಸ್ತ ಯೇಸುವಿನ ಆಳ್ವಿಕೆ. ಈಗ ನಮ್ಮ ಜೀವನದಲ್ಲಿ ಕ್ರಿಸ್ತ ಯೇಸುವಿನ ಆಳ್ವಿಕೆ ಬರಬೇಕು. ಕ್ರಿಸ್ತ ಯೇಸುವಿನ ಆಳ್ವಿಕೆಗೆ ಬಂದಾಗ ನಮಗೇನು ಚಿಂತೆ ಇಲ್ಲ. ಈಗ ನಮಗೆ ತುಂಬ ಚಿಂತೆ ಇದೆ ಅಲ್ವಾ? ನಮ್ಮ ಜೀವಿತದ ಕುರಿತಾಗಿ ತುಂಬ ಚಿಂತೆ ಇದೆ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಇನ್ನೂ ಸ್ವರ್ಗ ರಾಜ್ಯ ಬಂದಿಲ್ಲ, ಸ್ವರ್ಗದ ಆಡಳಿತ ಬಂದಿಲ್ಲ, ಅಂದರೆ ದೇವರ ಆಡಳಿತ ಬಂದಿಲ್ಲ. ಕ್ರಿಸ್ತ ಯೇಸುವಿನ ಆಡಳಿತ ಇನ್ನೂ ನನ್ನ ಜೀವನದಲ್ಲಿ ಬಂದಿಲ್ಲ. ನಾವೆಲ್ಲರೂ ಕ್ರಿಶ್ಚಿಯನ್ಸೇ ಇರ್ಬೋದು, ಆದರೆ ಆಡಳಿತ ನಮ್ಮದೇ. ನಮ್ಮ ಜೀವನದ ಆಡಳಿತ ಯಾರ್ದು? ನಮ್ಮದೇ. ಇನ್ನು ಕೆಲವ್ರ ಜೀವನದಲ್ಲಿ ಸೈತಾನನಿಗೆ ಆಡಳಿತ ಬಿಟ್ಕೊಟ್ಟವರಿದ್ದಾರೆ. ಅದು ನೀವು ಆಡಳಿತ ಮಾಡಿದರೂ ಸೈತಾನ ಆಡಳಿತ ಮಾಡಿದರೂ ಒಂದೇ, ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಲೋಕದ ಜನರಿಗೆ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು. ಸೈತಾನ ಆಡಳಿತ ಮಾಡಿದರೆ ಸ್ವಲ್ಪ ಕೆಟ್ಟದ್ದೆಲ್ಲ ಕಾಣ್ಬೋದು. ನೀವೇ ಆಡಳಿತ ಮಾಡಿದ್ರೆ ಆ ಕೆಟ್ಟದ್ದೆಲ್ಲ ಹೈಡ್ ಆಗಿರುತ್ತೆ, ಅಂದರೆ ಅಡಗಿರುತ್ತೆ, ಅದನ್ನೆಲ್ಲ ಮರೆ ಮಾಡ್ಬೋದು. ನಾವು ಆಡಳಿತ ಮಾಡಿದ್ರೆ, ಸೈತಾನನೇ ಪೂರ್ತಿ ಆಡಳಿತ ಮಾಡಿದರೆ ಅದು ಕಾಣಿಸುತ್ತೆ. ಅಂದರೆ ಕೆಟ್ಟದ್ದಿದೆ ಒಳಗಡೆ, ಹಾಗೆ ಮುಚ್ಚಿಟ್ಕೊಂಡಿದ್ದೀವಿ. ನಮ್ಮ ಮೈಂಡಲ್ಲಿ ಕೆಟ್ಟದ್ದಿದೆ, ಅದು ಕಾಣಿಸ್ತಾ ಇಲ್ಲ, ಬಿಡ್ತಾ ಇಲ್ಲ ಹೊರಗಡೆಗೆ. ಸೈತಾನ ಆಡಳಿತ ಮಾಡಿದರೆ ಅದು ಪೂರ್ತಿ ಹೊರಗಡೆ ತಗೊಂಡ್ಬಿಡ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಹೊಟ್ಟೆ ಕಿಚ್ಚಿದೆ. ನಾನು ಆಡಳಿತ ಮಾಡುವಾಗ ಏನು ಮಾಡ್ತೀನಿ, ಅದನ್ನು ನಾನು ಹಾಗೇ ಇಟ್ಕೊಂಡಿರ್ತೀನಿ, ತೋರಿಸೋದಿಲ್ಲ, ಕವರ್ ಮಾಡ್ತೀನಿ, ಮುಚ್ಕೊಂಡಿರ್ತೀನಿ.
ಸೈತಾನ ಆಡಳಿತ ಶುರು ಮಾಡಿಬಿಟ್ರೆ ಈ ಹೊಟ್ಟೆ ಕಿಚ್ಚು ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೆ. ಅದು ಕೊಲೆ ಆಗಿನೋ ಅಥವಾ ಹೊಡೆದಾಟ ಆಗಿನೋ ಜಗಳ ಆಗಿನೋ ಬೇರೆ ಬೇರೆ ರೀತಿಯಲ್ಲಿ ಆ ಹೊಟ್ಟೆ ಕಿಚ್ಚು ಕಾಣಿಸುತ್ತೆ. ನಾನು ಆಡಳಿತ ಮಾಡಿದರೆ ಅದು ಕಷ್ಟಪಟ್ಟು ಇಟ್ಕೊಂಡಿರ್ತೀನಿ. ಬಟ್ ಎರಡೂ ಸೇಮೆ. ದೇವರಿಗೆ ನೀನು ಆಡಳಿತ ಮಾಡಿದರೂ ಸೈತಾನ ಆಡಳಿತ ಮಾಡಿದರೂ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ರಾಜ್ಯ ಸಮೀಪಿಸಿದೆ. ಕಿಂಗ್ಡಮ್ ಆಫ್ ಗಾಡ್, ದ ರೂಲರ್ಶಿಪ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ಕ್ರಿಸ್ತನ ಸಾಮ್ರಾಜ್ಯ ನಿನ್ನ ಸಮೀಪಕ್ಕೆ ಬಂದಿದೆ. ಈಗ ನಾಕಿಂಗ್ ಅಟ್ ದ ಡೋರ್. ಎಷ್ಟು ಹತ್ತಿರ ಇದೆ ಅಂದರೆ ನಿನ್ನ ಹೃದಯದ ಹೊರಗಡೆ ಇದೆ. ನೀನು ಓಪನ್ ಮಾಡಿದರೆ ಒಳಗಡೆ, ಅಷ್ಟು ಸಮೀಪದಲ್ಲಿ ದೇವರಿದ್ದಾರೆ. ಗಾಡ್ ಈಸ್ ನಿಯರ್ ಟು ದ ಬ್ರೋಕನ್ ಹಾರ್ಟೆಡ್. ಮುರಿದ ಮನಸ್ಸಿನ ಹತ್ತಿರ ಇದ್ದಾರೆ ದೇವರೀಗ. ಓಪನ್ ಮಾಡಿ ಕೊಟ್ಟರೆ ಒಳಗಡೆ ಬಂದು ಕಟ್ಟಿ ಗುಣಪಡಿಸ್ತಾರೆ. ದೇವರು ದೂರ ಇಲ್ಲ, ದೇವರು ಹತ್ರನೇ ಇದ್ದಾರೆ. ದೇವರು ಯಾರಿಂದನೂ ದೂರ ಇಲ್ಲ, ನಮ್ಮ ಹತ್ರ ಇದ್ದಾರೆ. ಆದರೆ ವಾಕ್ಯ ಹೇಳುತ್ತೆ, ರಿಪೆಂಟ್, ಮಾನಸಾಂತರ ಪಡಿ, ದೇವರ ರಾಜ್ಯ ಸಮೀಪಿಸಿದೆ. ಮಾರ್ಕನ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಸಮಯವು ಪೂರ್ತಿಯಾಗಿದೆ. ಟೈಮ್ ಈಸ್ ಫುಲ್ಫಿಲ್ಡ್. ದೇವರು ನಿಶ್ಚಯ ಮಾಡಿದ ಸಮಯ ಬಂದಿದೆ ನಿನ್ನ ಜೀವನದಲ್ಲಿ. ಏನು ದೇವರು ನಿಶ್ಚಯ ಮಾಡಿದ ಸಮಯ ನಿನ್ನ ಜೀವನದಲ್ಲಿ? ದೇವರು ನಿಶ್ಚಯ ಮಾಡಿದ್ದಾರೆ, ನಿನ್ನ ಜೀವನದಲ್ಲಿ ನನ್ನ ಆಳ್ವಿಕೆ ಆಗಬೇಕು. ಇನ್ನು ಮುಂದೆ ಮನುಷ್ಯನ ಜೀವಿತದಲ್ಲಿ ದೇವರ ಆಳ್ವಿಕೆ ಆಗಬೇಕು. ದಟ್ ಇಸ್ ದ ಟೈಮ್. ಈ ಲೋಕದಲ್ಲಿ ದೇವರ ಆಳ್ವಿಕೆ ಆಗಬೇಕು. ಇನ್ಮೇಲೆ ಲೋಕದಲ್ಲಿ ಅಂದರೆ ಮನುಷ್ಯನಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ದೇವರ ಆಳ್ವಿಕೆ ಆಗುವಂಥ ಸಮಯ ಬಂದಿದೆ. ಅಲ್ಲಿವರೆಗೂ ಬಂದಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅದಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇರುವ ಮಾನಸಾಂತರ ಬೇರೆ, ಅದು ನಾನೀಗ ಹೇಳೋದಿಲ್ಲ, ಬೇಡ. ಹಳೆ ಒಡಂಬಡಿಕೆ ಜನರಿಗೆ ಆ ಟೈಮ್ ಇನ್ನೂ ಬಂದಿರಲಿಲ್ಲ. ಅವರು ಪಾಪ ಮಾಡ್ತಾಯಿದ್ರು, ಪಾಪಕ್ಕೋಸ್ಕರ ಅಳ್ತಾಯಿದ್ರು, ಪಾಪ ಬಿಡ್ತಾಯಿದ್ರು ಅಷ್ಟೇ. ಆದರೆ ಸ್ವರ್ಗ ರಾಜ್ಯದ ಅನುಭವ ಸಿಗ್ತಾ ಇರಲಿಲ್ಲ. ನಮಗೆ ಹಾಗಲ್ಲ. ಟೈಮ್ ಈಸ್ ಫುಲ್ಫಿಲ್ಡ್. ಸಮಯ ಬಂದಾಯಿತು. ಅದು ತುಂಬ, ಆ ವರ್ಡಿಗೆ ತುಂಬ ಅರ್ಥ ಇದೆ. ಇದೇ ವಾಕ್ಯನೇ ಮಾರ್ಕನ ಶುಭ ಸಂದೇಶದಲ್ಲಿ ಹೇಳ್ತಾರೆ. 1:15 ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 15 ಹೇಳ್ತಾರೆ. ಏನಾದರೂ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ ನಿಮಗೆ? ಹೇಳ್ತಾ ಇರೋದು ಅರ್ಥ ಆಗ್ತಾಯಿದೆಯಾ? ಓಕೆ, ಒಂದು ನಿಮಿಷ. ಅರ್ಥ ಆಗದೆ ಇದ್ದರೆ ಕಾರಣ ಏನು ಗೊತ್ತಾ? ನಾವು ಆತ್ಮದಲ್ಲಿ ಒಂದು ಜನ್ಮ ಪಡ್ಕೊಳ್ಳಿಲ್ಲ ಅಂತ ಅರ್ಥ. ಆಯಿತಾ? ನಾವು ಆತ್ಮದಲ್ಲಿ ಒಂದು ಹೊಸ ಜನ್ಮ ಅಂತ ಹೇಳ್ತೀವಿ, ಆತ್ಮಿಕ ಜನ್ಮ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಸ್ವರ್ಗ ರಾಜ್ಯ ನೋಡಲಿಕ್ಕೆ ಆಗೋದಿಲ್ಲ ಅಂತ. ಅದ್ರ ಬಗ್ಗೆ ಏನೂ ಅರ್ಥ ಆಗೋದಿಲ್ಲ. ಭೂಲೋಕದ ವಿಷಯ ಅರ್ಥ ಆಗುತ್ತೆ, ಸ್ವರ್ಗೀಯ ವಿಷಯಗಳು ಅರ್ಥ ಆಗೋದಿಲ್ಲ. ಈಗ ನಾನು ಮಾತಾಡ್ತಾ ಇರೋದು ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಅಂದರೆ ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಬದುಕೋ ವಿಷಯ ಅಲ್ಲ. ಇಲ್ಲಿ ಈಗ ಸ್ವರ್ಗ ರಾಜ್ಯದ ಅನುಭವದಲ್ಲಿ ಬದುಕುವಂಥ ವಿಷಯಗಳು. ಭೂಲೋಕದ ವಿಷಯ ನಮಗೆ ಅರ್ಥ ಆಗುತ್ತೆ, ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯ. ನೀವು ಪ್ರಾರ್ಥನೆ ಮಾಡಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಪಾಪ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಮುಟ್ತಾರೆ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ನಿಮಗೆ ಸೌಖ್ಯ ಸಿಗುತ್ತೆ. ಅದು ನಮ್ಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗುತ್ತಾ? ನೀವು ಪಾಪ ಎಲ್ಲ ಬಿಟ್ಬಿಡಿ, ಸುಳ್ಳು ಹೇಳೋದೆಲ್ಲ ಬಿಟ್ಬಿಡಿ, ವಿಗ್ರಹಾರಾಧನೆ ಬಿಟ್ಬಿಡಿ, ಎಲ್ಲರನ್ನೂ ಕ್ಷಮಿಸಿಬಿಡಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ, ನಿಮಗೆ ಸೌಖ್ಯ ಸಿಗುತ್ತೆ ಅಂತ ಹೇಳಿದರೆ ನಮಗೆಲ್ರಿಗೂ ಅರ್ಥ ಆಗುತ್ತೆ. ನಾವು ಅದನ್ನು ಮಾಡ್ಬೋದು, ಅನುಭವಿಸ್ಬೋದು. ಆದರೆ ಅದರಿಂದ ಸ್ವರ್ಗ ರಾಜ್ಯ ಸಿಗೋದಿಲ್ವೇ? ಯೇಸು ಸಿಗಲ್ವೇ? ನಿಮ್ಗೆ ಅರ್ಥ ಆಯ್ತಷ್ಟೇ. ಅದರಿಂದ ನಾವು ಅದರಲ್ಲೇ ಇದ್ದರೆ ನಮಗೆ ದೊಡ್ಡ ನಷ್ಟ ಅಲ್ವಾ? ಅದೇ ಸಾಕಾ? ಅದು ಸಾಕಾಗೋದಿಲ್ಲ. ಅದು ವೇಸ್ಟ್. ಅದು ನೀವು ಎಷ್ಟೇ ಪ್ರಾರ್ಥನೆ ಮಾಡಿ ಏನೆಲ್ಲ ಪಡ್ಕೊಂಡ್ರೂ ಸ್ವರ್ಗರಾಜ್ಯದ ಅನುಭವಕ್ಕೆ ಬಾರದೇ ಇದ್ದರೆ ಅದು ವೇಸ್ಟ್. ನಮ್ಮ ಜೀವನನೇ ವೇಸ್ಟ್ ಆಗೋಗುತ್ತೆ. ಅದನ್ನು ವೇಸ್ಟ್ ಆಗೋದು ಬೇಡ. ಸೊ ಅರ್ಥ ಆಗದೇ ಇದ್ದವ್ರಿಗೆ ಹೇಳ್ತಾ ಇರೋದು. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಕಾರಣ, ಒಂದು ಆತ್ಮಿಕ ಜನ್ಮ ಅನ್ನೋದೊಂದಿದೆ, ಹೊಸ ಜನ್ಮ. ಅದು ಪಡ್ಕೊಂಡಾಗ ಈ ಹೇಳುವಂಥ ಸಿಂಪಲ್ ವಿಷಯಗಳು, ಸರಳವಾದ ವಿಷಯಗಳು ನಮಗೆ ನಿಧಾನ ನಿಧಾನ ಅರ್ಥ ಆಗುತ್ತೆ.
ಅರ್ಥ ಆಗದೇ ಇರತಕ್ಕಂಥ ಕಷ್ಟಕರವಾದ ಯಾವುದೂ ಅಲ್ಲ ಇದು. ಸೊ ಅದರಿಂದ ಆ ರೀತಿ ಒಂದು ಜನ್ಮ ಪಡ್ಕೊಳ್ಳದೆ ಇದ್ದವರು ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಿ, ಆಸೆ ಪಡಿ. ಪ್ರಯತ್ನ ಅಂದರೆ ಆಸೆ ಪಡಿ. ಅದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಒಂದು ಕುತೂಹಲ ಬರಲಿ, ಒಂದು ಆಸಕ್ತಿ ಬರಲಿ. ಆಗ ಖಂಡಿತವಾಗ್ಲೂ ಆ ಜನ್ಮ ದೇವರೇ ಕೊಡ್ತಾರೆ ನಮಗೆ, ಆ ದೇವರಿಂದನೇ ಸಿಗುವಂಥದ್ದು. ಆಯಿತಾ? ಆ ರೀತಿ ಒಂದು ಅವಕಾಶ ಇದೆ ಎಲ್ರಿಗೂ ಕೂಡ. ಸೊ ಅರ್ಥ ಆಗ್ತಾ ಇದ್ದವರು ಕೇಳಿಸ್ಕೊಳ್ಳಿ, ಓದೋಣ. ಅರ್ಥ ಆಗುವವರು ಕೇಳಿಸ್ಕೊಳ್ಳಿ, ಅರ್ಥ ಆಗದೇ ಇದ್ದವರು ಖಂಡಿತವಾಗ್ಲೂ ನಿಮಗೆ ಹೊಸ ಜನ್ಮ ಪಡೆಯದ ಹೊರತು ಅರ್ಥ ಆಗೋದೇ ಇಲ್ಲ. ಓಕೆ. ಕಾಲವು ಪರಿಪಕ್ವವಾಗಿದೆ. ಅದಕ್ಕೆ ತುಂಬ ಮೀನಿಂಗ್ ಇದೆ. ಯಾಕೆಂದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಪೌಲರು ಹೇಳ್ತಾರಲ್ವ, ಕಾಲವು ಪರಿಪಕ್ವವಾದಾಗ, ಕಾಲವು ಪೂರ್ತಿಯಾದಾಗ. ಓಕೆ. ಸೊ ಇದೊಂದು ಒಳ್ಳೆ ಕಾಲ. ಯೇಸು ಕ್ರಿಸ್ತನು ಬಂದ ಆ ಕಾಲ, ದೇವರು ಮನುಷ್ಯನಾಗಿ ಬಂದ ಆ ಟೈಮ್, ಇಟ್ಸ್ ಅ ವೆರಿ ಗುಡ್ ಟೈಮ್. ನಾವು ತುಂಬ ಒಳ್ಳೆ ಟೈಮಲ್ಲಿದ್ದೀವಿ ಈಗ. ಕಳೆದ ದಿವಸ ಎಲ್ಲ ಹೇಳ್ತಾ ಇದ್ದೀರಿ ನೀವು ಕೆಟ್ಟ ಟೈಮಲ್ಲಿದ್ದೀರಿ ಅಂತ, ಈಗ ಸಡನ್ನಾಗಿ ಒಳ್ಳೆ ಟೈಮ್ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಬೇಡಿ. ಸೊ ಅದು ಬೇರೆ, ಇದು ಬೇರೆ. ಸೊ ಒಳ್ಳೆ ಟೈಮ್ ಅಂದರೆ ದೇವರು ಮನುಷ್ಯನನ್ನು ಹುಡುಕಿಕೊಂಡು ಭೂಮಿಗೆ ಬಂದಿದ್ದಾರೆ. ಸ್ವರ್ಗ ಭೂಮಿಗೆ ಬಂದಿದೆ. ಹೆವನ್ ಕೇಮ್ ಡೌನ್ ಸೀಕಿಂಗ್ ಹ್ಯೂಮನ್ ಬೀಯಿಂಗ್. ಸ್ವರ್ಗ ಮನುಷ್ಯನ ನೋಡ್ಕೊಂಡು ಭೂಮಿಗೆ ಬಂದಿದೆ. ನಾವೆಲ್ಲರೂ ಕೇಳಿಸ್ಕೊಳ್ತಾ ಇರೋ ಬೋಧನೆ ಏನು? ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತ. ಈಗ ಸಮಯ ಬಂದಿದೆ, ತುಂಬ ಒಳ್ಳೆ ಟೈಮ್. ಏನು ಕೇಳಿದರೆ ಸ್ವರ್ಗನೇ ಇಲ್ಲಿ ಬಂದುಬಿಟ್ಟಿದೆ. ಸ್ವರ್ಗಕ್ಕೆ ಹೋಗೋದೇ ಬೇಡ, ಸ್ವರ್ಗನೇ ಬಂದುಬಿಟ್ಟಿದೆ. ಪಾಪ ಸ್ವರ್ಗ ಬಂದಿದೆ ಅಂದರೆ ಯಾರಿಗೂ ಖುಷಿ ಆಗ್ತಾಯಿಲ್ಲ. ಇರಲಿ, ಪರವಾಗಿಲ್ಲ. ನೀವು ಹೊಸದಾಗಿ ಹುಟ್ಟಿದಾಗ ನಿಮಗೆ ಖುಷಿ ಆಗುತ್ತೆ. ಅಲ್ಲಿವರೆಗೂ ನಮಗೇನು ಅನಿಸೋದಿಲ್ಲ. ನೀರಿನ ಮೇಲೆ ಮಳೆ ಒಯ್ದಂಗೆ ಏನು. ಆದರೆ ಈ ಮಳೆ ಒಂದು ದಿವಸ ಕೆಲಸ ಮಾಡುತ್ತೆ, ಅದೇ ನಮ್ಮ ವಿಶ್ವಾಸ. ದೇವರ ಬಾಯಿಯಿಂದ ಹೊರಟು ಬಂದ ಮಾತುಗಳು ವ್ಯರ್ಥ ಆಗೋದಿಲ್ಲ ಅನ್ನೋದು ಗ್ಯಾರಂಟಿ ಇರೋದ್ರಿಂದನೇ ದೇವರ ವಾಕ್ಯ ಸಾರ್ತಾನೇ ಇರೋದು. ಎನಿವೆ, ಕಾಲವು ಪರಿಪಕ್ವವಾಗಿದೆ. ಏನು ಸಮೀಪಿಸಿದೆ? ದೇವರ ಸಾಮ್ರಾಜ್ಯ ಸಮೀಪಿಸಿದೆ. ಪಶ್ಚಾತ್ತಾಪ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಬೇರೆ ಯಾವುದನ್ನು ನಂಬೇಡಿ. ಶುಭ ಸಂದೇಶ ಏನು ಹೇಳುತ್ತೋ ಅದನ್ನು ಮಾತ್ರ ನಂಬಿ. ದೇವರ ವಾಕ್ಯ ಏನು ಬೋಧನೆಯಾಗುತ್ತೋ ಅದನ್ನು ಮಾತ್ರ ನಂಬಿ. ಕಾಲವು ಪರಿಪಕ್ವವಾಗಿದೆ. ತುಂಬ ಒಳ್ಳೆ ಕಾಲ ಯೇಸು ಬಂದಿದ್ದು. ಸೊ ಭೂಮಿಗೆ ಸ್ವರ್ಗನೇ ಬಂದಿದೆ ಅಂದರೆ ಒಳ್ಳೆ ಕಾಲನೋ ಕೆಟ್ಟ ಕಾಲನೋ? ತುಂಬ ಒಳ್ಳೆ ಕಾಲ ಅಲ್ವಾ? ಸೊ ಈಗ ನಾವೇನು ಮಾಡಬೇಕು ಕೇಳಿದರೆ, ಕೆಟ್ಟ ಕಾಲದಲ್ಲಿರುವ ನಾವು ಈ ಒಳ್ಳೆ ಕಾಲಕ್ಕೆ ಕನೆಕ್ಟ್ ಆಗಬೇಕು. ಕೆಟ್ಟ ಕಾಲದಲ್ಲಿರುವ ನಾವು ಈ ಒಳ್ಳೆ ಕಾಲಕ್ಕೆ ಕನೆಕ್ಟ್ ಆಗಬೇಕು. ಅದರಿಂದ ಏನು ಮಾಡಬೇಕು? ಸುಮ್ಮನೆ ಆ ಕಡೆ ತಿರುಗಿದ್ರೆ ಸಾಕು. ಈ ಕಡೆಗೆ ತಿರುಗ್ತಾ ಇರುವವರು ಆ ಕಡೆಗೆ ತಿರುಗಿಬಿಟ್ರೆ ಆಯಿತು. ಮಾನಸಾಂತರ ಪಡಿ, ಆ ಕಡೆಗೆ ನೋಡಿ ಅಷ್ಟೇ. ಆ ಕಡೆಗೆ ನೋಡಿ ಅಂದರೆ ಯಾವ ಕಡೆಗೆ? ಯೇಸುವನ್ನು ನೋಡಿ. ನಿಜವಾದ ಮಾನಸಾಂತರ ಅಂದರೆ ದೇವ್ರ ಕಡೆಗೆ ನೋಡೋದಷ್ಟೇ, ಯೇಸುವನ್ನು ನೋಡೋದು. ಲುಕಿಂಗ್ ಅಟ್ ಜೀಸಸ್. ನಾವು ಯಾವುದೆಲ್ಲ ಕಡೆಗೆ ನೋಡ್ತಾ ಇದ್ದೀವೋ ಆ ಕಡೆಯಿಂದ ಎಲ್ಲ ಯೇಸು ಕಡೆಗೆ ನೋಡುವಾಗ ನಮಗೆ ಏನು ಫೀಲ್ ಆಗುತ್ತೆ ಕೇಳಿದರೆ, ಒಳಗಡೆ ಏನಾದರೂ ಫೀಲ್ ಆಗುತ್ತಾ? ಯೇಸು ನೋಡುವಾಗ ಏನು ಫೀಲ್ ಆಗುತ್ತೆ? ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಸ್ವರ ಕೇಳಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಸ್ವರ ಕೇಳಬೇಕು, ಅವ್ರ ಜೊತೆಯಲ್ಲಿರಬೇಕು, ಅವ್ರ ಜೊತೆಲಿ ನಡಿಬೇಕು ಅಂತ ನಮ್ಮ ಒಳಗಡೆ ಫೀಲ್ ಆಗುತ್ತೆ. ನಿಮ್ಗೆ ಆ ಥರ ಫೀಲ್ ಆಗ್ತಾ ಇದೆಯಾ? ಆಗ್ತಾಯಿದ್ರೆ ಅದನ್ನು ಮಾಡಿ. ಆಗದೇ ಇದ್ದರೆ ಅವ್ರ ಕಡೆಗೆ ನೋಡಿ. ಅವ್ರ ಕಡೆಗೆ ನೋಡುವಾಗ ನಮಗಾಗೋ ಫೀಲಿಂಗೆ ಅವ್ರ ಸ್ವರ ಕೇಳಬೇಕು, ಅವ್ರ ಜೊತೆಗೆ ನಾನು ಮಾತಾಡಬೇಕು, ಅವ್ರ ಜೊತೇಲಿ ನಡಿಬೇಕು, ಅವ್ರ ಜೊತೇಲಿ ಇರಬೇಕು. ಈ ಒಂದು ಫೀಲಿಂಗ್, ಈ ಒಂದು ಭಾವನೆ ನಮ್ಮ ಮನಸ್ಸು ಒಳಗಡೆ ಬರುತ್ತೆ. ಇದನ್ನು ಕೊಡೋರು ಯಾರು ಕೇಳಿದರೆ ಪವಿತ್ರಾತ್ಮ. ನಮ್ಮಲ್ಲಿ ಪವಿತ್ರಾತ್ಮರು ತುಂಬ ಖುಷಿಯಾಗುವಂಥ ಸಮಯ ಯಾವಾಗ? ನಾವು ಆ ಕಡೆಗೆ ನೋಡುವಾಗ, ನಾವು
ಯೇಸುವಿನ ಕಡೆಗೆ ನೋಡುವಾಗ. ಬೈಬಲ್ ಹೇಳುತ್ತಲ್ವಾ, ಆತನತ್ತ ತಿರುಗಿದ ಮುಖ ಅರಳುವುದು. ಆತನತ್ತ ತಿರುಗಿದ ಮುಖ ಅರಳುವುದು. ಮುಖ ಅಂದರೆ ಈ ಮುಖ ಅಲ್ಲ, ನಮ್ಮ ಹೃದಯ, ನಮ್ಮ ಅಂತರಂಗ, ಸ್ಪಿರಿಚುವಲ್, ಆತ್ಮೀಕವಾದ ಮನುಷ್ಯನ ಆತ್ಮೀಕವಾದ ಮುಖ ಅರಳುವುದು. ಅಂದರೆ ನಮ್ಮಲ್ಲಿ ಪವಿತ್ರಾತ್ಮರು ಸಂತೋಷ ಪಡ್ತಾರೆ, ಪವಿತ್ರಾತ್ಮರು ಉಜ್ಜೀವನಗೊಳ್ತಾರೆ. ಯಾವಾಗ? ನಾವು ಮಾನಸಾಂತರ ಪಟ್ಟಾಗ, ನಾವು ಅವ್ರ ಕಡೆಗೆ ತಿರುಗಿದಾಗ. ಈ ಮಾನಸಾಂತರ ಪಡೋದು ಹೇಗೆ ಕೇಳಿದರೆ, ನಮಗೆ ಸ್ವತಃ ಮಾನಸಾಂತರ ಪಡಲಿಕ್ಕೆಲ್ಲ ಆಗಲ್ಲ. ರೋಮನರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೇಳುತ್ತೆ, ಇಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್ ಲೀಡ್ಸ್ ಅಸ್ ಟು ರಿಪೆಂಟ್. ದೇವರ ಒಳಿತು ಅಥವಾ ದೇವರ ಕರುಣೆ ಆಗಿದೆ ನಮಗೆ ಮಾನಸಾಂತರ ಪಡಲಿಕ್ಕೆ ಸಹಾಯ ಮಾಡೋದು. ದೇವರ ಕರುಣೆ ಅಂತ ಹೇಳುವಾಗ ಅದು ಶುಭ ಸಂದೇಶ ಆಗಿದೆ, ಗಾಸ್ಪಲ್, ಶುಭ ಸಂದೇಶ. ಈ ಶುಭ ಸಂದೇಶ ದೇವರ ಕರುಣೆಯನ್ನು ಪ್ರಕಟ ಮಾಡುತ್ತೆ. ಗಾಸ್ಪಲ್ ರಿವೀಲ್ಸ್ ದ ಮರ್ಸಿ ಆಫ್ ಗಾಡ್. ಗಾಸ್ಪಲ್ ರಿವೀಲ್ಸ್ ದ ಗುಡ್ನೆಸ್ ಆಫ್ ಗಾಡ್. ಶುಭ ಸಂದೇಶ ದೇವರ ಕರುಣೆಯನ್ನು ಅಥವಾ ದೇವರ ಒಳಿತನ್ನು ಪ್ರಕಟಗೊಳಿಸುತ್ತದೆ. ಶುಭ ಸಂದೇಶ. ಓಕೆ, ನಾವೆಷ್ಟು ಶುಭ ಸಂದೇಶ ಆಲಿಸ್ತೀವೋ ಅದರ ಲಾಭ ಏನು ಕೇಳಿದರೆ, ಅಷ್ಟು ನಮ್ಮ ಹೃದಯದಲ್ಲಿ ದೇವರ ಒಳಿತು, ದೇವರ ಕರುಣೆ ನಮಗೆ ಪ್ರಕಟ ಆಗುತ್ತೆ, ನಮಗೆ ಅನುಭವ ಆಗುತ್ತೆ. ಅದರಿಂದ ಏನಾಗುತ್ತೆ? ಅದರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆ. ಕೆಲವರು ಹೇಳ್ತಾರಲ್ಲ, ಯಾರೋ ನಿಮಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ, ಯಾರೋ ನಿಮಗೆ ಬ್ರೈನ್ ವಾಶ್ ಮಾಡಿದ್ದಾರೆ, ಅದಕ್ಕೆ ನೀವು ಈಗ ಯೇಸು 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 ಮಾತ್ರ ಸಾಕು ಅಂತ ಹೋಗ್ತಾ ಇದ್ದೀರಿ. ನಿಮಗೆ ಯಾರೋ ತಲೆ ಹಾಳು ಮಾಡಿಬಿಟ್ಟಿದ್ದಾರೆ, ನಿಮಗೆ ಹುಚ್ಚು ಹಿಡಿದು ಬಿಟ್ಟಿದೆ ಅಂತೆಲ್ಲ ಜನ ಹೇಳ್ತಾರೆ. ಯಾಕೆ ಅಂದರೆ ಅವರಿಗೆ ಏನಾಗಿದೆ ಅನ್ನೋದು ಅರ್ಥ ಆಗದೆ ಇರೋದರಿಂದ. ಈ ಶುಭ ಸಂದೇಶ ಏನು ಮಾಡುತ್ತೆ ಅಂದರೆ, ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಇದು ಮನುಷ್ಯನ ಹೃದಯದ ಒಳಗಡೆ ಹೋಗಿ ಮನುಷ್ಯನ ಹೃದಯದಲ್ಲಿ ದೇವರ ಕರುಣೆ ಏನು, ದೇವರ ಒಳಿತು ಏನು, ದೇವರು ಎಷ್ಟು ಒಳ್ಳೆಯವರು, ದೇವರು ಎಷ್ಟು ಕರುಣಾಮಯಿ, ದೇವರು ಎಷ್ಟು ಪ್ರೀತಿ ಸ್ವರೂಪಿ ಎಂಬ ಆ ಒಂದು ಅರಿವನ್ನು ನಮ್ಮ ಮನಸ್ಸಿಗೆ ತಂದುಕೊಡುತ್ತೆ ಶುಭ ಸಂದೇಶ. ಇದು ನಮ್ಮ ಒಳಗಡೆ ಅನುಭವ ಆದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಂಟ್ರೋಲ್ ತಪ್ಪೋಗುತ್ತಲ್ಲಿ. ನಮ್ಮ ಕಂಟ್ರೋಲ್ ಇಲ್ಲ, ಅಲ್ಲಿ ಹೈಡ್ ಮಾಡೋದೇನೂ ಇಲ್ಲ. ಆಗ ನಾವೇನು ಮಾಡ್ತೀವಿ? ಗೋಳಾಡ್ತೀವಿ. ಅಯ್ಯೋ ನಾನು ಪಾಪಾತ್ಮ, ನಾನು ಪಾಪಿ ದೇವರೇ, ನನ್ನಂಥ ಪಾಪಿ ಯಾರೂ ಇಲ್ಲ, ನಾನು ಬದುಕೋಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ನಮಗೆ ದೇವ್ರ ಕಡೆ ತಿರುಗ್ತೀವಿ ನಾವು. ಈ ಅನುಭವ ಆಗುತ್ತೆ. ದೇವರ ಕರುಣೆ, ದೇವರ ಒಳಿತು ಶುಭ ಸಂದೇಶದ ಮುಖಾಂತರ ನಮಗೆ ಪ್ರಕಟವಾದಾಗ ನಮಗೆ ಯಾರು ಏನು ಹೇಳೋದು ಬೇಡ, ನೀನು ಅಳಬೇಕು, ಪಲ್ಟಿ ಹೊಡಿಬೇಕು, ಕೂಗಬೇಕು ಅಂತ. ನಿಮ್ಮ ಒಳಗಡೆ ಆ ಒಂದು ವೇದನೆ ಉಂಟಾಗುತ್ತೆ. ಅಯ್ಯೋ ನಾನೆಂಥ ಪಾಪಿ, ನಾನೆಂಥ ಅಯೋಗ್ಯ, ನಾನೆಂಥ ನಿರ್ಭಾಗ್ಯನು, ಸಾವಿನ ದವಡೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ದೇವರೇ ನಿಮಗೆ ವಿರುದ್ಧವಾಗಿ ನಾನೆಷ್ಟು ಪಾಪ ಮಾಡಿದ್ದೇನೆ, ಮನುಷ್ಯರಿಗೆ ವಿರುದ್ಧವಾಗಿ ನಾನು ಎಷ್ಟು ಪಾಪ ಮಾಡಿದ್ದೇನೆ, ನಿಮ್ಮಿಂದ ಎಷ್ಟು ದೂರ ಹೋಗಿದ್ದೇನೆ, ನೀವೆಷ್ಟು ಪರಿಶುದ್ಧರು, ಆದರೂ ನನ್ನನ್ನು ಹುಡ್ಕೊಂಡು ನೀವು ಬಂದಿದ್ದೀರಲ್ವಾ, ನನಗೋಸ್ಕರ ನೀವಿಷ್ಟು ತ್ಯಾಗ ಮಾಡಿದ್ದೀರಾ, ಈ ಪಾಪಿಗೋಸ್ಕರ ನೀವು ನಿಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ರಾ, ಅಷ್ಟೊಂದು ಒಳ್ಳೆಯವನ ದೇವರೇ ನಾನು, ನನಗೋಸ್ಕರ ನಿಮ್ಮ ಮಗನನ್ನು ಬಲಿ ಕೊಡುವಷ್ಟು ಒಳ್ಳೆಯವನ ನಾನು, ಯೇಸುವೆ ನನಗೋಸ್ಕರ ನೀವು ಶಿಲುಬೆ ಮೇಲೆ ಸತ್ತು ನಿಮ್ಮ ರಕ್ತವನ್ನು ಸುರಿಸಿದಿರಲ್ವಾ, ಅಷ್ಟು ಒಳ್ಳೆಯವನ ನಾನು, ಅಷ್ಟು ಒಳ್ಳೆಯವಳ ನಾನು. ಇಲ್ಲ ದೇವರೇ, ನನ್ನಷ್ಟು ಕೆಟ್ಟವನು ಯಾರೂ ಇಲ್ಲ, ನನ್ನಷ್ಟು ಕೆಟ್ಟವಳು ಯಾರೂ ಇಲ್ಲ, ನನ್ನಂಥ ಸ್ವಾರ್ಥಿ ಅವಿಶ್ವಾಸಿ ಯಾರೂ ಇಲ್ಲ, ಆದರೂ ನನ್ನಂಥವನಿಗೋಸ್ಕರ, ನನ್ನಂಥವಳಿಗೋಸ್ಕರ ನೀನು ಇಷ್ಟೊಂದು ತ್ಯಾಗ ಯಾಕೆ ಮಾಡಿದೆ? ಆ ದೇವರ ಕರುಣೆ, ದೇವರ ತ್ಯಾಗ ನಮಗೆ ಮನವರಿಕೆ ಆಗುತ್ತೆ. ಯಾವುದರ ಮುಖಾಂತರ? ಶುಭ ಸಂದೇಶದ ಮುಖಾಂತರ. ಅದು ಮನವರಿಕೆ ಆದಾಗ ನಮಗೆ ತಡೆಯೋಕ್ಕಾಗೋದಿಲ್ಲ.
ಫಾರ್ ಎಕ್ಸಾಂಪಲ್ ನಾವು ಭಿಕ್ಷುಕರು ಅಂತ ಇಟ್ಕೊಳ್ಳೋಣ. ಭಿಕ್ಷೆ ಬೇಡ್ಕೊಂಡು ಎಲ್ಲೋ ರೋಡ್ ಸೈಡಲ್ಲಿ ಇರ್ತೀವಿ. ಆದರೆ ನಮ್ಮ ಮನೆ ಪಕ್ಕದಲ್ಲೇ ಯಾವುದೋ ಒಂದು ಕೋಟ್ಯಾಧಿಪತಿ ದೊಡ್ಡ ಶ್ರೀಮಂತನ ಮನೆ ಇದೆ. ನಮಗೆ ಮಾಡಲಿಕ್ಕೆ ಊಟ ಇಲ್ಲ, ಏನಿಲ್ಲ, ಬಟ್ಟೆ ಇಲ್ಲ, ಏನಿಲ್ಲ. ಆದರೆ ಆ ಶ್ರೀಮಂತ ಮನೇಲಿರ್ತಕ್ಕಂಥ ಅವರ ಮಗ ರಾತ್ರಿ ಹೊತ್ತು ಒಳ್ಳೆ ಬಿರಿಯಾನಿ ಮಾಡಿಕೊಂಡು ಭಿಕ್ಷುಕನಾಗಿ ಮೈ ತುಂಬ ಗಲೀಜಿರುವ ನನ್ನ ಹತ್ರ ಬಂದು ಕೂತ್ಕೊಂಡು, ನಾನು ನಿನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ, ಇಬ್ಬರು ಸೇರಿ ಊಟ ಮಾಡೋಣ, ಕೈ ತೊಳ್ಕೊಬಾ ಅಂತೇಳಿ ಮನೇಲಿ ಮಾಡಿಟ್ಟಿರೋ ಬಿರಿಯಾನಿನ ತಗೊಂಡು ಬಂದು ಇಟ್ಕೊಂಡು ನಮ್ಮ ಮುಂದೆ ಇಟ್ಕೊಂಡು ಇಬ್ಬರು ತಿನ್ನೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊತ ತಿನ್ನುವಾಗ ನಮಗೇನು ಅನಿಸುತ್ತೆ? ಸಂತೋಷ ತಡೆಯಲಾರದೆ ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ, ಇಷ್ಟು ದೊಡ್ಡ ಮನೆ ಇದ್ದು, ಇಷ್ಟೆಲ್ಲ ಅನುಕೂಲ ಇದ್ದು, ಮನೆ ಒಳಗಡೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ತಿನ್ಬೋದಾಗಿತ್ತು. ಆದರೆ ಈ ಮನುಷ್ಯ ಇಲ್ಲಿ ಬಂದು ಈ ಬೀದಿಲಿ ಕೂತ್ಕೊಂಡು ಚರಂಡಿ ಗಬ್ಬು ವಾಸನೆ, ಇಲ್ಲಿ ನನ್ನ ಜೊತೆಯಲ್ಲೇ ಕೂತ್ಕೊಂಡು ನನ್ನ ಮೈನೂ ವಾಸನೆ ಬರ್ತಾಯಿದೆ, ಇಷ್ಟೊಂದು ಗಬ್ಬು ವಾಸನೆ ಇರುವ ನನ್ನ ಜೊತೆಯಲ್ಲಿ ಈ ಚರಂಡಿ ಪಕ್ಕದಲ್ಲಿ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದಾನೆ. ಅದು ಊಟ ಅವನೇ ತೊಗೊಂಡು ಬಂದಿದ್ದಾನೆ ಅಂತ ಆಲೋಚನೆ ಮಾಡಲಿಕ್ಕೂ ಕೂಡ ನಮಗೆ ಆಗೋದಿಲ್ಲ. ಆಲೋಚನೆ ಮಾಡಿದರೆ ಅಳು ಬರುತ್ತೆ, ದುಃಖ ಬರುತ್ತೆ, ಅದನ್ನು ಒಪ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಆದರೆ ನಾನು ಮತ್ತು ನೀವು ಅದಕ್ಕಿಂತನೂ ಕೆಟ್ಟ ಪರಿಸ್ಥಿತಿಯಲ್ಲಿದ್ವಿ, ದೇವರಿಗೆ ಶತ್ರುಗಳಾಗಿದ್ವಿ. ಪಾಪದ ಹೊಲಸಿನಿಂದ ನಾವು ಹೊಲಸು ತುಂಬಿದ ಜಾಗದಲ್ಲಿ ಈ ಚರಂಡಿ ಪಕ್ಕದಲ್ಲೇ ಇದ್ವಿ. ಈ ಲೋಕನೇ ಆ ಚರಂಡಿ, ಕೊಚ್ಚೆಗುಂಡಿ. ಆದರೆ ದೇವರು ಅಲ್ಲೇ ಕೂತ್ಕೊಳ್ಳಿಲ್ಲ, ನಮ್ಮ ಜೊತೆಗೆ ಊಟ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದರು. ಐ ವಿಲ್ ಡೈನ್ ವಿತ್ ಯು ಅಂತ ಹೇಳಿದರು. ಐ ವಾಂಟ್ ಟು ಡೈನ್ ವಿತ್ ಯು. ಡೈನ್ ಅಂದರೆ ಊಟ ಮಾಡ್ತೀನಿ, ನಾನು ನಿನ್ನ ಜೊತೆಗೆ ಊಟ ಮಾಡ್ತೀನಿ. ಪ್ರಕಟಣೆ 3:21 ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಊಟ ಮಾಡ್ತೀನಿ. ನಮ್ಮ ಜೊತೆಗೆ ಊಟ ಮಾಡಲಿಕ್ಕೆ ಅವರು ಸ್ವರ್ಗವನ್ನು ಬಿಟ್ಟು ಅಪ್ಪನ ಜೊತೆಗೆ ಊಟ ಮಾಡ್ಬೋದಾಗಿತ್ತು. ಅಲ್ಲಿ ಅಸಂಖ್ಯಾತ ದೇವರ ದೂತರ ಜೊತೆಯಲ್ಲಿ ಕೂತ್ಕೊಂಡು ಅವ್ರು ಊಟ ಮಾಡ್ಬೋದಾಗಿತ್ತು. ಆದರೆ ಆ ಒಂದು ಸ್ವರ್ಗೀಯ ಶ್ರೀಮಂತಿಕೆಯನ್ನು ಬಿಟ್ಟು ನಮಗೋಸ್ಕರ ಬಡವನಾದರು. ಅವರು ನಮಗೋಸ್ಕರ ಬಡವನಾದ್ರು. ನಾವು ಲೋಕ ಎಂಬ ಚರಂಡಿ ಪಕ್ಕದಲ್ಲಿ ಆ ಗಪ್ಪು ವಾಸನೆಯಲ್ಲಿ ಕುಳಿತುಕೊಂಡು ಭಿಕ್ಷುಕರಿಗಿಂತ ಕೀಳಾಗಿ ಒಂದು ಕುಷ್ಠ ರೋಗಿಯಾಗಿ, ಪಾಪ ಎಂಬ ಕುಷ್ಠ ನಮ್ಮ ಮೈ ಮೇಲಿತ್ತು. ಆ ಲಾಜರ್ನ ಮೈ ಮೇಲೆ ಯಾವ ರೀತಿ ಕುಷ್ಠ ಇತ್ತು, ಅದೇ ರೀತಿ ಕುಷ್ಠ ನನ್ನ ಮೇಲೆ ನಿಮ್ಮ ಮೇಲೆ ಇತ್ತು. ಆ ಒಂದು ದುರ್ಗಂಧ ಇತ್ತು. ಆದರೆ ಯೇಸು ಸ್ವಾಮಿ ನಮ್ಮ ಹತ್ತಿರ ಬಂದು ಕೂತ್ಕೊಂಡ್ರು, ನಮ್ಮ ಕಾಲು ತೊಳೆದರು. ನಮ್ಮ ಜೊತೆಯಲ್ಲಿ ಅವರು ಪಾಸ್ಕ ಹಬ್ಬ ಆಚರಿಸಿದರು. ಈಗಲೂ ನಮ್ಮ ಜೊತೆಯಲ್ಲಿ ಇರಲಿಕ್ಕೆ ಆಸೆ ಪಡ್ತಾರೆ, ಇಮ್ಯಾನುವೇಲ್ ಆಗಿ. ಅಷ್ಟು ನಮ್ಮನ್ನು ಅವರು ಪ್ರೀತಿ ಮಾಡಿದ್ರು. ಆ ಪ್ರೀತಿ ಸ್ಟಾಪ್ ಆಗಿಲ್ಲ. ಅದು ಯಾಕೆ ಮಾಡಿದರು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆನೇ. ನಮ್ಮ ಬುದ್ಧಿಗೆ ಅದು ಅರ್ಥ ಆಗೋದಿಲ್ಲ. ಆದರೆ ಆ ಪ್ರೀತಿ ನಮಗೆ ಅರ್ಥ ಆದರೆ ನಾವು ಯೇಸು ಕ್ರಿಸ್ತನಿಗೋಸ್ಕರ ಎಂಥ ಕೊಚ್ಚೆಗೆ ಹೋಗ್ಲಿಕ್ಕೂ ತಯಾರಾಗ್ತೀವಿ. ಯೇಸು ಕ್ರಿಸ್ತನಿಗೋಸ್ಕರ ಎಂಥ ಸುಖವನ್ನು ಬಿಡಲಿಕ್ಕೂ ತಯಾರಾಗ್ತೀವಿ. ನಾವು ಎಷ್ಟು ನಮ್ಮ ಸುಖ ಬಿಟ್ಟರೂ ಅದು ಕೊಚ್ಚೆನೇ ಬಿಟ್ಟಂಗೆ. ಆದರೆ ಯೇಸು ನಮಗೋಸ್ಕರ ಬಿಟ್ಟಿದ್ದು ಕೊಚ್ಚೆನಲ್ಲ, ಸ್ವರ್ಗವನ್ನು, ಪರಿಶುದ್ಧವಾದ ಆ ದೇವರ ಸ್ಥಾನವನ್ನು, ದೈವತ್ವವನ್ನು, ಆ ದೇವರು ಅಂತಕ್ಕಂಥ ಸ್ಥಾನವನ್ನು ತನ್ನನ್ನೇ ಬರಿದು ಮಾಡಿಕೊಂಡ್ರು. ಈ ಎಂಪ್ಟಿಡ್ ಹಿಮ್ಸೆಲ್ಫ್. ಏನನ್ನು ಬರಿದು ಮಾಡಿಕೊಂಡ್ರು? ಅವರಲ್ಲಿದ್ದ ಆ ದೈವತ್ವವನ್ನು ಪೂರ್ತಿ, ಆ ಸ್ವರ್ಗ ಅನ್ನೋದು ಅಲ್ಲೇ ಇಟ್ಟರು, ಅಲ್ಲೇ ಬಿಟ್ಟರು. ದೇವರು ಅನ್ನೋ ಸ್ಥಾನನ ಅಲ್ಲೇ ಬಿಟ್ಟರು. ದಾಸನ ರೂಪವನ್ನು ಧರಿಸಿದರು. ಇಲ್ಲಿಗೆ ಬಂದರು, ನನ್ನ ಹತ್ರ ಬಂದರು, ಭಿಕ್ಷೆ ಬೇಡ್ತಾ ಇದ್ದೆ, ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು. ಪಕ್ಕದಲ್ಲಿ ಕೂತ್ಕೊಂಡು ಯಾವುದೋ ಊಟ ಕೊಡಲಿಲ್ಲ, ಅವರ ಶರೀರ ರಕ್ತನೇ ಹಂಚಿಕೊಟ್ರು. ಅವ್ರನ್ನೇ ನನ್ನ ಜೊತೆಗೆ ಹಂಚಿಕೊಟ್ರು. ಅಷ್ಟು ಮಾತ್ರ ಅವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಈ ಶುಭ ಸಂದೇಶ ಏನು ಮಾಡುತ್ತೆ ಅಂದರೆ, ಈ ದೇವರ ಅಪಾರವಾದ ಪ್ರೀತಿ, ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಇದು ಏನು ಅನ್ನೋದು ನಮಗೆ ಮನವರಿಕೆ ಮಾಡಿಕೊಡುತ್ತೆ ಯಾವುದು? ಶುಭ ಸಂದೇಶ. ಆಗ ಒಬ್ಬ ಮನುಷ್ಯನ ಹೃದಯ ಏನಾಗುತ್ತೆ ಗೊತ್ತಾ? ಕಲ್ಲಾದ ಹೃದಯ ಮೃದುವಾಗುತ್ತೆ. ಕಲ್ಲಾದ ಹೃದಯ ಮೃದು ಆಗುತ್ತೆ. ಇದು ದೇವರು ಮಾಡೋ ಕೆಲಸ, ನಮಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ.
ಆ ಕಲ್ಲಾದ ಹೃದಯವನ್ನು ದೇವರು ಕಿತ್ತಾಕಿ ಮೃದುವಾದ ತನ್ನ ಹೃದಯವನ್ನು ನಮ್ಮೊಳಗಡೆ ಫಿಕ್ಸ್ ಮಾಡ್ತಾರೆ. ಆಗ ನಾವು ಕ್ರಿಸ್ತನನ್ನು, ದೇವರನ್ನ ನೋಡಲಿಕ್ಕಾಗುತ್ತೆ. ಮಾನಸಾಂತರ ಅಂತಕ್ಕಂಥದ್ದು ದೇವರು ಮನುಷ್ಯನಲ್ಲಿ, ಮನುಷ್ಯನ ಸಹಕಾರದಿಂದ, ಒಪ್ಪಿಗೆಯಿಂದ ಮಾಡುವ ಕಾರ್ಯ. ನೆನ್ಪಿಟ್ಕೊಳ್ಳಿ, ಮಾನಸಾಂತರ ಅಂತಕ್ಕಂಥದ್ದು ದೇವರು, ಗಾಡ್ ಟೇಕ್ಸ್ ದ ಇನಿಷಿಯೇಟಿವ್ ಫಸ್ಟ್. ಇಟ್ ಈಸ್ ಗಾಡ್ಸ್ ಇನಿಷಿಯೇಟಿವ್. ಓಕೆ, ಮಾನಸಾಂತರ ದೇವರು ಮನುಷ್ಯನಲ್ಲಿ, ಮನುಷ್ಯನ ಹೃದಯದಲ್ಲಿ, ಮನುಷ್ಯನ ಒಪ್ಪಿಗೆಯಿಂದ, ಸಹಕಾರದಿಂದ ಅವರೇ ಮಾಡುವ ಕಾರ್ಯ. ನೀವು ಕೇಳ್ಬೋದು, ಎಲ್ಲರಲ್ಲೂ ಮಾಡ್ಬೋದಾಗಿತ್ತಲ್ಲ ಅಂತ. ದೇವರು ಮಾತ್ರನೇ ಮಾಡೋದಾಗಿದ್ದರೆ ಎಲ್ಲರಲ್ಲೂ ಮಾಡ್ಬೋದಾಗಿತ್ತು. ಅಲ್ಲ, ದೇವರೇ ಮಾಡೋದು ಮನುಷ್ಯನ ಒಪ್ಪಿಗೆಯಿಂದ ಮತ್ತು ಸಹಕಾರದಿಂದ. ನಿನಗೆ ಬೇಕಾದರೆ ಸ್ವೀಕಾರ ಮಾಡ್ಬೋದು, ಬೇಡ ಅಂದರೆ ಇವತ್ತು ಬೇಡ, ಇನ್ನೊಂದು ದಿವಸ ನೋಡ್ಕೊಳ್ಳೋಣ ಅಂತ ಹೋಗ್ಬೋದು. ದೇವರು ತಟ್ತಾರೆ, ಬೇಕಾದರೆ ನೀವು ಇವತ್ತು ಓಪನ್ ಮಾಡ್ಬೋದು, ಬೇಡದೇ ಇದ್ದರೆ ಇನ್ನೊಂದು ದಿವಸನೂ ಓಪನ್ ಮಾಡ್ಬೋದು. ಜೀವಂತವಾಗಿದ್ದರೆ ಇವತ್ತು ಓಪನ್ ಮಾಡಿದರೆ ಇವತ್ತೇ ಆ ಕ್ರಿಸ್ತನ ಮಹಿಮೆಯನ್ನು ನೋಡ್ಬೋದು, ಆ ಸ್ವರ್ಗರಾಜ್ಯವನ್ನು ಅನುಭವಿಸ್ಬೋದು. ಅದೇ ಹೇಳಿದ್ದು, ರಿಪೆಂಟ್, ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್. ಮಾನಸಾಂತರ ಪಡಿ, ಸ್ವರ್ಗರಾಜ್ಯ ಸಮೀಪಿಸಿದೆ. ಮಾನಸಾಂತರ ಪಡಿ, ಸ್ವರ್ಗರಾಜ್ಯ ಸಮೀಪಿಸಿದೆ. ನಾವು ಸಾಧಾರಣ ಧ್ಯಾನ ಕೇಂದ್ರಗಳಲ್ಲೆಲ್ಲ ನಾನು ಬೋಧನೆ ಮಾಡಿದ್ದೀನಿ, ನೀವು ಬೋಧನೆ ಕೇಳಿರ್ಬೋದು. ನೀವು ಮಾನಸಾಂತರ ಪಡದೇ ಇದ್ದರೆ ನರಕಕ್ಕೆ ಹೋಗ್ತೀರಿ. ಬೈಬಲ್ನಲ್ಲೂ ಇದೆ, ಯೇಸು ಕ್ರಿಸ್ತರು ಕೂಡ ಹೇಳಿದ್ದಾರೆ, ನೀವು ಮಾನಸಾಂತರ ಪಡಿ, ಮಾನಸಾಂತರ ಪಡದೇ ಇದ್ದರೆ ನಿಮಗೆ ಸೈತಾನ ತೊಂದರೆ ಕೊಡ್ತಾನೆ. ಅದೆಲ್ಲ ನಿಜಾನೇ. ಬಟ್ ನಾವು ಮಾನಸಾಂತರಕ್ಕೆ ಹೇಳೋದು ಹೇಗೆ, ಮಾನಸಾಂತರ ಪಡ್ಲಿಕ್ಕೆ ಹೇಳೋದು ಹೇಗೆ ಅಂದರೆ, ನೀವು ಮಾನಸಾಂತರ ಪಟ್ಟರೆ ನಿಮಗೆ ಕಾಯಿಲೆ ವಾಸಿ ಆಗುತ್ತೆ, ನೀವು ಮಾನಸಾಂತರ ಪಟ್ಟರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ನೀವು ಮಾನಸಾಂತರ ಪಟ್ಟರೆ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಅದೆಲ್ಲ ಕರೆಕ್ಟೇ. ಆದರೆ ಮಾನಸಾಂತರದ ಉದ್ದೇಶ ಅದಲ್ಲ. ವಾಕ್ಯ ಹೇಳುತ್ತೆ, ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್. ಮಾನಸಾಂತರ ಪಡಬೇಕು. ಯಾಕೆ ಅಂದರೆ ದೇವರ ಸಾಮ್ರಾಜ್ಯ ನಿನ್ನಲ್ಲಿ ಸ್ಥಾಪನೆ ಆಗಬೇಕು, ದೇವರ ಆಡಳಿತ ನನ್ನಲ್ಲಿ ಬರಬೇಕು. ಯಾವಾಗ ನಮ್ಮ ಜೀವನದಲ್ಲಿ ದೇವರ ಆಡಳಿತ ಬರುತ್ತಲ್ವಾ, ಆಗ ಅಲ್ಲಿ ಸಮೃದ್ಧಿ ಇರುತ್ತೆ, ಸ್ವರ್ಗೀಯ ಸಮೃದ್ಧಿ ಇರುತ್ತೆ. ದೇವರು ರಾಜನಾಗಿ ಇರುವ ಅವಸ್ಥೆಯೇ ದೇವರ ರಾಜ್ಯದ ಅವಸ್ಥೆ. ಗಾಡ್ ಈಸ್ ದ ಕಿಂಗ್ ಆಫ್ ಯುವರ್ ಲೈಫ್. ಕಿಂಗ್ಡಮ್ ಆಫ್ ಗಾಡ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಗಾಡ್ ಈಸ್ ದ ಕಿಂಗ್ ಆಫ್ ಯುವರ್ ಲೈಫ್, ಯುವರ್ ಹಾರ್ಟ್. ನಾನು ಅಲ್ಲ, ಸೈತಾನನೂ ಅಲ್ಲ, ಜೀಸಸ್. ಅದನ್ನೇ ದಾವೀದ ಅದನ್ನು ದೂರದಿಂದ ಅನುಭವಿಸಿ ಅವನು ಹೇಳ್ತಾನೆ. ಒಳಗಡೆಯಿಂದ ಅನುಭವಿಸ್ಲಿಕ್ಕೆ ಅವನಿಗೆ ಅವಕಾಶ ಸಿಕ್ಕಿಲ್ಲ, ನಮಗಿದೆ. ಅವನು ಹೊರಗಡೆಯಿಂದ ಅನುಭವಿಸ್ತಾನೆ. ಹೊರಗಡೆಯಿಂದ ಅನುಭವಿಸಿದ್ರು, ಒಳಗಡೆಯಿಂದ ಅನುಭವಿಸಿದ್ರು, ಅದು ದೇವರ ಅನುಭವ ತಾನೆ. ಬಟ್ ನಮಗಾಗಿ ದೇವರು ರಿಸರ್ವ್ ಮಾಡಿಟ್ಟಿದ್ರು ಸ್ಪೆಷಲಾಗಿ. ಬಟ್ ನಾವು ಅನುಭವಿಸಿಲ್ಲ. ಅವನು ಹೊರಗಡೆನೇ ಅನುಭವಿಸ್ತಾನೆ, ನಾವು ಒಳಗಡೆ ಇನ್ನೂ ಅನುಭವಿಸಿಲ್ಲ. ಎಷ್ಟೋ ಜನ ಕ್ರೈಸ್ತರು, ದೌರ್ಭಾಗ್ಯ. ಅವನೇನು ಹೇಳ್ತಾನೆ, ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್. ಎಷ್ಟು ಚೆನ್ನಾಗಿದೆ. ನಮಗೆ ಅದು ಮಾತು ಹೇಳೋಕ್ಕಾಗುತ್ತಾ? ನಮಗೆ ಹೇಳೋಕ್ಕಾಗುತ್ತಾ? ಪ್ರಭು ನನಗೆ ಕುರಿಗಾಹಿ ಆಗಿದ್ದಾರೆ, ನನಗೇನು ಬೇಕಾಗಿಲ್ಲ, ನನಗೇನು ಕೊರತೆ ಇಲ್ಲ. ಕೊರತೆ ಇಲ್ಲ ಅನ್ನಂದರೆ ನನಗೇನು, ಐ ಹ್ಯಾವ್ ನೋ ವಾಂಟ್ಸ್. ನಮಗೆ ವಾಂಟ್ಸ್ಗಳಿದೆಯಾ? ನಮಗೆ ಏನು ಇಷ್ಟಗಳಿದೆಯಾ? ನಮ್ಮ ಜೀವನದಲ್ಲಿ ನಮಗೆ ನಮ್ಮದೇ ಆದ ಇಷ್ಟಗಳಿದೆಯಾ? ಇದೆಯಾ? ನನಗೆ ಇದಾಗಬೇಕು, ಹೀಗಾಗಬೇಕು, ನಾಳೆ ದಿವಸ ಇದಾಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಕಾಯಿಲೆ ಬಂದಾಗ ನನಗೆ ಸೌಖ್ಯ ಸಿಗಬೇಕು, ಏನೋ ಕುಟುಂಬದಲ್ಲಿ ಒಂದು ಸಮಸ್ಯೆ ಆದಾಗ ಇದು ಸರಿ ಆಗಬೇಕು, ಅಥವಾ ಏನೇ ಒಂದಾಗಲಿ ಇದಾಗಬೇಕು. ಮಕ್ಕಳದೊಂದು ವಿದ್ಯಾಭ್ಯಾಸ ಒಂದು ಆಗಬೇಕು, ಅದಾದಮೇಲೆ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಕ್ಕಳಾಗಬೇಕು, ಮಕ್ಕಳಾದಮೇಲೆ ಅವ್ರು ನೋಡ್ಕೋಬೇಕು, ಬೆಳೆಸಬೇಕು. ಸೋ ಮೆನಿ ನೀಡ್ಸ್. ಇದೆಲ್ಲ ಚಿಂತೆ ನಮ್ಮ ಮನಸ್ಸಿಗೆ ಬರುತ್ತೆ, ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಕೆಲವರು ಕುಡಿತಾರೆ, ಕೆಲವರು ಸಾಯ್ತಾರೆ, ಕೆಲವರು ರೋಗಿಗಳಾಗ್ತಾರೆ, ಏನೇನೋ ಆಗೋಗ್ತಾರೆ. ಕೆಲವರು ಅಲ್ಲಿ ಇಲ್ಲಿ ಧ್ಯಾನ ಅಂತ ಸುತ್ತಾರೆ ಚಿಂತೆಯಿಂದ. ಯಾಕೆ ಗೊತ್ತಾ? ಇನ್ನೂ ಪ್ರಭು ಕುರಿಗಾಹಿ ಆಗಿಲ್ಲ.
ಆತನ ಆಡಳಿತ ಇನ್ನೂ ಬಂದಿಲ್ಲ ಒಳಗಡೆ. ಸ್ಟಿಲ್ ಯು ಆರ್ ದ ಕಿಂಗ್. ಸುಮ್ಮನೆ ಹೇಳ್ತೀವಷ್ಟೇ, ಪ್ರಭುವು ಕುರಿಗಾಹಿ ಆಗಿರಲು ಕುಂದುಕೊರತೆಗಳೆಲ್ಲಿಯವೂ ನನಗೆ ಅಂತ ಸುಮ್ಮನೆ ಅದೊಂದು ವಾಕ್ಯ ಇದೆ, ನಾವು ಹೇಳ್ತೀವಿ ಅಷ್ಟೇ. ಅದಕ್ಕೆ ದಾವೀದ ಹೇಳ್ತಾನೆ, ದ ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಲ್ ನಾಟ್ ವಾಂಟ್, ಐ ಹ್ಯಾವ್ ನೋ ವಾಂಟ್ಸ್. ನನಗೆ ಇದಾಗಬೇಕು ಅದಾಗಬೇಕು ಏನಿಲ್ಲ. ಯಾಕೆಂದರೆ ಪ್ರಭು, ದ ಲಾರ್ಡ್ ಇಸ್ ಮೈ ಶೆಪರ್ಡ್, ದ ಲಾರ್ಡ್ ಪ್ರಭು, ಕರ್ತನು, ರಾಜನೇ ನನಗೆ ಕುರಿಗಾಹಿ. ರಾಜಾದಿ ರಾಜ, ಕರ್ತಾದಿ ಕರ್ತ ದೇವರು. ದೇವರು ಆಡಳಿತ ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ. ಜನಕ್ಕೆ ಕಾಣ್ತಾ ಇರೋದು ದಾವೀದ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ. ದಾವೀದ ಕುರಿ ಕಾಯಕ್ಕೆ ಮಾತ್ರ ಲಾಯಕ್. ಇಸ್ರಾಯೇಲ್ನ ಆಳ್ವಿಕೆ ಮಾಡುವವನು ದಾವೀದ ಅಲ್ಲ, ದೇವರು. ಅದಕ್ಕೇನೆ ದಾವೀದ ಗೋಲಿಯಾತನ ವಿರುದ್ಧ ಯುದ್ಧಕ್ಕೆ ಹೋಗಬೇಕಾದ್ರೆ ಹೇಳ್ತಾನಲ್ವ, ಲಾರ್ಡ್ ಆಫ್ ಹೋಸ್ಟ್ ಅಂತ ಹೇಳ್ತಾನೆ. ದೇವರ ಸೈನ್ಯವನ್ನು ಹೀಯಾಳಿಸುವವನು ಯಾವನವನಿಲ್ಲಿ? ಇದು ದಾವೀದನ ಸೈನ್ಯ ಅಲ್ಲ. ದಾವೀದನು ಅರಸ ಆಗಿಲ್ಲ, ಸೌಲ ಅರಸ ಆಗಿದ್ದ. ಸೌಲ ಅರಸ ಆಗಿದ್ದಾಗಲೂ ದಾವೀದನ ಮೈಂಡಲ್ಲಿ ಏನು ಗೊತ್ತಾ, ಸೌಲನ ಸೈನ್ಯ ಅಥವಾ ಇಸ್ರಾಯೇಲ್ ಸೈನ್ಯ ದೇವರ ಸೈನ್ಯ. ಅದು ಚೀಫ್ ಕಮಾಂಡೆಂಟ್ ದೇವರು, ಸೌಲ ಅಲ್ಲ. ದೇವರ ಸೈನ್ಯವನ್ನು ಚೀಪಾಗಿ ಮಾತಾಡೋ ಅವನು ಯಾವನವನು? ಅವನು ಏನು ಥಿಂಕ್ ಮಾಡ್ತಾನೆ ನೋಡಿ. ಹಾಗಾದರೆ ಅವನು ರಾಜ ಆದಮೇಲೂ ಯಾಕೆ ಅವನಿಗೆ ಗೆಲ್ಲಕ್ಕಾಯಿತು ಅಂದರೆ, ಇದು ನನ್ನ ಸೈನ್ಯ ಅಲ್ಲ, ಇದು ದಾವೀದನ ಸೈನ್ಯ ಅಲ್ಲ, ಇದು ದೇವರ ಸೈನ್ಯ. ಆ ಗ್ಯಾರಂಟಿ ಅವನಲ್ಲಿತ್ತು. ಅದಕ್ಕೆ ಅವನು ಎಲ್ಲ ಯುದ್ಧದಲ್ಲೂ ಗೆದ್ದ. ಯಾಕೆಂದರೆ ದೇವರು ಸೋಲೇ ಇಲ್ಲ. ನಮಗೆ ನಾವು ಸುಮ್ಮನೆ ದೇವರ ಹೆಸರು ಹೇಳ್ಕೊಂಡು, ದಾವೀದನ ಹೆಸರು ಹೇಳ್ಕೊಂಡು, ಗೋಲಿಯಾತನ ಕಥೆ ಹೇಳ್ಕೊಂಡು, ಮೋಶೆ ಕಥೆ ಹೇಳ್ಕೊಂಡು, ಯೇಸು ಕಥೆ ಹೇಳ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದೇ ಸಾಮ್ರಾಜ್ಯ, ನಮ್ಮದೇ ಸಾಮ್ರಾಜ್ಯ. ನಮ್ಮ ಮನೆಯಲ್ಲಿ ನಾವೇ ಬಾಸ್. ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವೇ ಬಾಸ್ ಆಗಬೇಕು ಅಂತ ಆಸೆ ಪಡ್ತೀವಿ, ಯಾರು ಬಿಡ್ಕೊಡ್ತಾ ಇಲ್ಲ ಅಷ್ಟೇ. ನಮ್ಮ ಸಭೆಗಳಲ್ಲಿ, ಪ್ರೇಯರ್ ಗ್ರೂಪ್ಗಳಲ್ಲಿ ಅಲ್ಲಿ ನಾವೇ ಬಾಸ್. ನಮಗೆ ಬಾಸ್ಗಿರಿ ಮಾಡಲಿಕ್ಕೆ, ಆಳ್ವಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದನೇ ನಾವು ಇನ್ನೊಂದು ಗ್ರೂಪ್ ಮಾಡ್ಕೊಳ್ತೀವಿ, ಇನ್ನೊಂದು ಸಭೆ ಮಾಡ್ಕೊಳ್ತೀವಿ. ಅಲ್ಲಿ ನಾವು ಮಾಡ್ಬೋದಲ್ವ ನಮ್ಮ ಇಷ್ಟದ ಪ್ರಕಾರ. ಇಲ್ಲಿ ನಮ್ಮ ಇಷ್ಟ ನೆರವೇರಿಸ್ಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಮ್ಮ ಇಷ್ಟ ನಾವು ಮಾಡ್ಕೋಬೇಕಂದ್ರೆ ಸ್ವತಂತ್ರವಾಗಿ ನಾವೇ ಮಾಡ್ಕೊಳ್ಳೋಣ, ಯಾಕೆ ಅಲ್ವಾ? ಮಾನಸಾಂತರ ಪಡಬೇಕು. ಲೆಟ್ ಹಿಮ್ ಬಿ ದ ಬಾಸ್, ಲೆಟ್ ಬಾಸ್ ಬಿ ದ ಬಾಸ್. ಹೂ ಇಸ್ ದ ಬಾಸ್? ಜೀಸಸ್ ಕ್ರೈಸ್ಟ್. ಅವರೇ ಬಾಸ್ ಆಗಿರಲಿ. ದಾವೀದನಿಗೆ ಅದೊಂದು ಇತ್ತು ಮೈಂಡಲ್ಲಿ, ಪ್ರಭು ಕುರಿಗಾಹಿ, ಅವರು ಯಜಮಾನ, ಹೀ ಈಸ್ ದ ಬಾಸ್. ಬರೀ ಸೇವಕ ಮಾತ್ರನೇ, ಅವರೇನು ಹೇಳ್ತಾರೋ ಅದು ಮಾಡೋದಷ್ಟೆ. ಅದಕ್ಕೆ ಯೇಸು ಹೇಳ್ತಾರೆ, ಮಾನಸಾಂತರ ಪಡಿ, ಸ್ವರ್ಗರಾಜ್ಯ ಸಮೀಪಿಸಿದೆ. ಮಾರ್ಕ ಹೇಳ್ತಾರೆ, ಮಾರ್ಕನ ಶುಭ ಸಂದೇಶದಲ್ಲಿ ಏನು ಹೇಳ್ತಾರೆ, ಕಾಲವು ಪರಿಪಕ್ವವಾಗಿದೆ. ಇಷ್ಟು ದಿನ ನೀನು ಆಳ್ವಿಕೆ ಮಾಡಿದೆ, ಇಷ್ಟು ದಿನ ಸೈತಾನ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡ್ದ, ಈಗ ಕ್ರಿಸ್ತನ ಆಳ್ವಿಕೆಯ ಕಾಲ ಬಂದಿದೆ. ಭಯಪಡಬೇಡಿ. ಜನರೆಲ್ಲರಿಗೂ ಪರಮಾನಂದ ತರುವ ಶುಭ ಸಂದೇಶ ಏನದು? ನಿಮಗಾಗಿ ಕ್ರಿಸ್ತ ಜನಿಸಿದ್ದಾನೆ, ಕ್ರಿಸ್ತ ಅರಸನಾಗಿ ಹುಟ್ಟಿದ್ದಾನೆ. ಕ್ರಿಸ್ತ ಅರಸನಾಗಿ ಹುಟ್ಟಿದ್ದು ನಿನ್ನ ಜೀವನದಲ್ಲಿ ಆಳ್ವಿಕೆ ಮಾಡಲಿಕ್ಕೆ, ನಿನ್ನನ್ನು ಆಳ್ವಿಕೆ ಮಾಡಲಿಕ್ಕಲ್ಲ, ನಿನ್ನ ಜೀವಿತದಲ್ಲಿ ಒಂದು ಆಳ್ವಿಕೆ ಬರಲಿಕ್ಕೆ. ಆತನ ದಾವೀದನ, ಯೇಸು ಸ್ವಾಮಿನ ದಾವೀದನಿಗೆ ಹೋಲಿಸ್ತಾರೆ, ಸೊಲೊಮೋನಿಗೆ ಹೋಲಿಸ್ತಾರೆ. ಕಾರಣ ಏನು ಅಂದರೆ, ದಾವೀದ ಮತ್ತು ಸೊಲೊಮೋನ ಅರಸನಾಗಿದ್ದಂಥ ಸಮಯದಲ್ಲಿ ಇಸ್ರಾಯೇಲ್ ಜನರು ಸಮೃದ್ಧಿಯಿಂದ ಇದ್ದರು, ಶಾಂತಿ ಸಮಾಧಾನದಿಂದ ಇದ್ದರು, ಶತ್ರುಗಳ ಕಾಟ ಇರಲಿಲ್ಲ, ಭಯ ಇರಲಿಲ್ಲ. ಯಾಕೆ ಅಂದರೆ ಜನರು ಅಷ್ಟು ಸಮಾಧಾನವಾಗಿರಲಿ. ಕಾರಣ ಏನು ಅಂದರೆ, ದಾವೀದ ಇದ್ದಾನೆ, ನೋಡ್ಕೊಳ್ತಾನೆ. ನಮ್ಮ ಅರಸ ಅಷ್ಟು ಪವರ್ಫುಲ್ ಅರಸ, ಹೀ ವಿಲ್ ಟೇಕ್ ಕೇರ್. ಜನ ಭಾಳ ಶಾಂತಿಯಿಂದ ಇದ್ದರು, ನೆಮ್ಮದಿಯಿಂದ ಇದ್ದರು. ಸೊಲೊಮೋನನ ಆಡಳಿತದಲ್ಲಿ ಜನ ಭಿಕ್ಷುಕರೇ ಇರಲಿಲ್ಲ, ಎಲ್ಲ ಬಿಗ್ ಶಾಟ್ಗಳೇ. ಚಿನ್ನ ಬೆಳ್ಳಿ ರೋಡ್ ಸೈಡಲ್ಲಿ ತರಕಾರಿ ಮಾರ್ದಂಗೆ ಎತ್ತಿ ಮಾರ್ತಾಯಿದ್ರು.
ಕೊರತೆನೇ ಇರಲಿಲ್ಲ, ಸಮೃದ್ಧಿಯೋ ಸಮೃದ್ಧಿ. ಏನೇ ಆದರೂ ಸೊಲೊಮೋನ್ ಇದ್ದಾರೆ. ಇವತ್ತು ನಮಗೆ ಹೇಳಲಿಕ್ಕಾಗತ್ತಾ? ಇವತ್ತು ನಮಗೆ ಹೇಳಲಿಕ್ಕಾಗತ್ತಾ? ನಾವು ಹೇಳೋದು ಏಸು ಇದ್ದಾರೆ ಬ್ರದರ್, ಅವ್ರು ನೋಡ್ಕೊಳ್ತಾರೆ ಒಂದು, ಇಲ್ಲಾಂದರೆ ಏಸು ಇದ್ದಾರೆ ನೋಡ್ಕೊಳ್ತಾರೆ. ಇದು ಎರಡು ರೀತಿಯಲ್ಲಿ ಇರ್ತೀವಿ ನಾವು, ಒಂದು ಹಾಗೆ ಇಲ್ಲ ಹೀಗೆ. ನಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ, ಒಂದು ಭರವಸೆ, ಏಸು ಇದ್ದಾರೆ, ಯಾಕೆ ತಲೆ ಕೆಡ್ಸ್ಕೊಳ್ಳೋ, ಬಿ ಹ್ಯಾಪಿ ಬಿ ಕೂಲ್ ಅನ್ನೋ ರೀತಿಯಲ್ಲಿ ಇರ್ತೀರಾ? ಇರಬೇಕಾದ್ರೆ ಮಾನಸಾಂತರ ಪಡಿ. ಮಾನಸಾಂತರ ಪಡಿ ಅಂದರೆ ಶುಭ ಸಂದೇಶ ಆಲಿಸಿ ಮಾನಸಾಂತರ ಪಡಿ. ಟೈಮ್ ಬಂದಿದೆ, ಕ್ರಿಸ್ತ ಯೇಸುವಿನ ಆಳ್ವಿಕೆಯ ಸಮಯ ಬಂದಿದೆ. ಇದು ಬಂದು 2000 ಇಯರ್ಸ್ ಆಯಿತು. ನಿಮ್ಮ ಜೀವನದಲ್ಲಿ ಬಾರದೇ ಇದ್ದರೆ ನಿರ್ಭಾಗ್ಯರಾಗಿ ಸಾಯಬೇಕಾಗುತ್ತೆ. ಯಾರು ನಿರ್ಭಾಗ್ಯರಾಗಿ ಬದುಕಬಾರ್ದು, ಸಾಯಬಾರ್ದು. ಒಳ್ಳೆ ಟೈಮ್ ಬಂದಿದೆ. ಒಳ್ಳೆ ಟೈಮ್ ಬರುತ್ತೆ ಅಲ್ಲ, ಬಂದಿದೆ. ಈ ಟೈಮ್ ಒಳ್ಳೆ ಟೈಮ್ ಬಂದಿದ್ದ. ಒಳ್ಳೆಯದನ್ನು ಯಾವಾಗ ನೋಡ್ಬೋದು ಗೊತ್ತಾ? ಕ್ರಿಸ್ತನ ಆಳ್ವಿಕೆ ನಿನ್ನಲ್ಲಿ ಪ್ರಾರಂಭ ಆದಾಗ. ಯಾರ ಆಳ್ವಿಕೆ? ಕ್ರಿಸ್ತನ ಆಳ್ವಿಕೆ. ಅದರಿಂದನೇ ಈಗ ನಾವು ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ ಹೇಳೋ ಹಾಗಿಲ್ಲ. ಶಿಷ್ಯರು ಹೇಳಬೇಕಾಗಿತ್ತು ನಿಮ್ಮ ರಾಜ್ಯ ಬರಲಿ ಅಂತ. ಅದಕ್ಕೆ ಯೇಸುಸ್ವಾಮಿ ಹೇಳ್ಕೊಟ್ಟು ಶಿಷ್ಯರಿಗೆ, ನೀವು ಪ್ರಾರ್ಥಿಸುವಾಗ ಹಿಂಗೆ ಪ್ರಾರ್ಥನೆ ಮಾಡಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ ಅಂತ. ಅಲ್ಲಿ ನೀವು ಪ್ರಾರ್ಥಿಸ್ಬೇಕು, ಬರದೇ ಇದ್ದರೆ ಪ್ರಾರ್ಥಿಸ್ಬೇಕು, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ ಅಂತ. ಸೊ ರಾಜ್ಯ ಬಂದಾದಮೇಲೆ ದೇವರೇ, ರಾಜ್ಯ ಬಂದಮೇಲೆ ಏನು? ಎಲ್ಲ ಸಂದರ್ಭದಲ್ಲಿ ಉಪಕಾರ ಸ್ಮರಣೆ, ಥ್ಯಾಂಕ್ಸ್ ಗಿವಿಂಗ್. ಬಿ ಥ್ಯಾಂಕ್ಫುಲ್ ಟು ಗಾಡ್. ಲಾರ್ಡ್, ಥ್ಯಾಂಕ್ ಯು ಫಾರ್ ಯುವರ್ ಕಿಂಗ್ಡಮ್ ಹ್ಯಾಸ್ ಕಮ್. ದೇವರೇ, ನಿನ್ನ ರಾಜ್ಯ ನನ್ನಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನು ನನ್ನಲ್ಲಿ ಬಂದಿದ್ದಕ್ಕಾಗಿ. ಬಾಯೇಸುವೆ ಅಲ್ಲ, ಬಾಯೇಸುವೆ ಎನ್ನ ಆತ್ಮಕ್ಕೆ ನೀ ಬರಲು ಬಾಳೆಲ್ಲ ಸೊಗಸು. ಯಾವತ್ತು ಬರ್ತಾರೆ? ಹಿಂಗೆ ಹಾಡ್ಕೊಂಡೇ ಇರ್ತೀರಾ? ಬಂದ ಅನುಭವಕ್ಕೆ ಬರಬೇಕಲ್ವ? ಕರೆಕ್ಟ್, ನೀವು ಹಾಡೋದು ಕರೆಕ್ಟೇ. ಹಾಡು ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಕೇಳಿಸ್ಕೊಳ್ಳೋಕೆ ಏನು ಅಂತ ಒಳ್ಳೆ ಫೀಲಿಂಗ್ ಸಿಗುತ್ತಾ? ಸಿಗುತ್ತೆ, ಖಂಡಿತ. ಯೇಸು ಬರಬೇಕು, ಆ ಫೀಲಿಂಗ್ ಆದರೂ ತಗೊಂಡು ಯೇಸುನ ಬರ್ಸ್ಕೋಬೇಕೀಗ. ಯೇಸು ಹೀಗೆ ಬಂದು ಹಿಂಗೆ ನೋಡ್ಕೊಂಡು ಹೋಗಲ್ಲ. ಅವರು ಬರೋದು ಯುಗದ ಸಮಾಪ್ತಿಯವರೆಗೂ ಇರಲಿಕ್ಕೆ. ಅವ್ರು ಬರೋದು ಬಂದು ಹೋಗ್ಲಿಕ್ಕಲ್ಲ, ವಿಸಿಟ್ ಮಾಡಿ ಹೋಗ್ಲಿಕ್ಕಲ್ಲ, ಯುಗದ ಸಮಾಪ್ತಿಯವರೆಗೂ ಇರಲಿಕ್ಕೆ. ಅದರಿಂದ ಬಾಯೇಸುವೆ ಅಂತ ಹಾಡೋರು ಹಾಡಲಿ, ಅಲ್ಲಿ ನೀವು ಹಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಹಾಗೆ ಹಾಡ್ಕೊಂಡೇ ಇರ್ತೀರಾ ಅಥವಾ ಯೇಸು ನಮ್ಮ ಬರ ಮಾಡ್ಕೊಳ್ತೀರಾ? ನೀವೇ ಹೇಳ್ತೀರಿ, ನೀ ಬರಲು ಬಾಳೆಲ್ಲ ಸೊಗಸು. ಅದು ನಮಗೆ ವಿಶ್ವಾಸನೇ ಇಲ್ಲ. ಹಂಗಾದರೆ ನೀ ಬರಲು ಬಾಳೆಲ್ಲ ಸೊಗಸು, ಹಾಗಾದರೆ ಬರ ಮಾಡ್ಕೋಬೇಕಲ್ವಾ? ಈ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅಂತ ಗೊತ್ತಿದ ಮೇಲೆ ಊಟ ಮಾಡಬೇಕಲ್ವಾ? ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತ ಗೊತ್ತಿದ ಮೇಲೆ ನೀರು ಕುಡಿಬೇಕಲ್ವಾ? ನೀ ಬರಲು ಬಾಳೆಲ್ಲ ಸೊಗಸು ಅಂತ ಹೇಳಿದ ಮೇಲೆ ಅವ್ರನ್ನ ಬರಮಾಡ್ಕೋಬೇಕಲ್ವಾ? ಬರಮಾಡ್ಕೊಳ್ದೇ ಇದ್ದರೆ ಅದು ಮೂರ್ಖತನ ಅಲ್ವಾ? ಈ ಡಾಕ್ಟ್ರ್ ಹತ್ರ ಹೋದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಗೊತ್ತಿದ ಮೇಲೆ ಹೋಗಿ ತಗೋಬೇಕಲ್ವಾ? ತಗೊಳ್ಳದೆ ಸತ್ತೋಗ್ಬಿಟ್ರೆ ಮೂರ್ಖತನ ಅಲ್ವಾ? ಯೇಸು ಬರಲು ಬಾಳೆಲ್ಲ ಸೊಗಸು. ಪಿಲಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು, ಹಸಿರು ಗಾವಲುಗಳಲ್ಲಿ ತಂಗಿಸುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನು ಅಂತ. ಇನ್ನೇನು ಬೇಕು? ಆತನು ಕುರಿಗಾಯಿ ಆಗಿರುವಾಗ ಆತನ ಆಳ್ವಿಕೆಯಲ್ಲಿ ನೀವು ಪುನಶ್ಚೇತನಗೊಳ್ತೀರಿ. ನಿಮ್ಮ ಅಂತರಂಗ ಪುನಶ್ಚೇತನಗೊಂಡಿರುತ್ತೆ ಕ್ರಿಸ್ತನ ಆಳ್ವಿಕೆಯಲ್ಲಿ. ಅದರಿಂದನೇ ಈ ದಿನದ ಶುಭ ಸಂದೇಶದಲ್ಲಿ ಯೇಸು ನಮಗೆ ಮತ್ತೆ ಎಚ್ಚರಿಸ್ತಾ ಇದ್ದಾರೆ, ಮಾನಸಾಂತರ ಪಡಿ, ಸಮಯವು ಸಮೀಪಿಸಿತು, ಸಮಯ ಕಾಲವು ಪರಿಪಕ್ವವಾಗಿದೆ, ಮಾನಸಾಂತರ ಪಡಿ, ಸ್ವರ್ಗ ರಾಜ್ಯ ಸಮೀಪಿಸಿದೆ. ಸ್ವರ್ಗ ರಾಜ್ಯ ಸಮೀಪಿಸಿದೆ. ಈ ಸಮೀಪಿಸಿ ಎಷ್ಟು ವರ್ಷ ಆಯಿತು? ವರ್ಷ ಆಯಿತು. ಈಗ ನಾವೇನು ಮಾಡಬೇಕು? ಸಮೀಪದಲ್ಲಿ ಬಂದಂಥ ಈ ಸ್ವರ್ಗ ರಾಜ್ಯನ ಒಳಗಡೆ ತಗೋಬೇಕು, ಕ್ರಿಸ್ತನನ್ನು ಒಳಗಡೆ ತಗೋಬೇಕು.
ಕ್ರಿಸ್ತನ ಆಳ್ವಿಕೆ, ಕ್ರಿಸ್ತ ಯೇಸುವಿನ ಆಡಳಿತ ನಮ್ಮ ಜೀವಿತದಲ್ಲಿ ಪ್ರಾರಂಭ ಆಗಬೇಕು. ಈ ಆಡಳಿತವನ್ನು ಮಾಡೋರು ಯಾರು? ಪವಿತ್ರಾತ್ಮ. ಅದರಿಂದನೇ ಪೌಲರು ಹೇಳ್ತಾರೆ, ಪವಿತ್ರಾತ್ಮ ಅವರನ್ನು ಏನು ಮಾಡಬೇಡಿ, ನಿಶ್ಚೇತನಗೊಳಿಸಬೇಡಿ. ಪವಿತ್ರಾತ್ಮ ಅವ್ರನ್ನ ಏನು ಮಾಡಬೇಡಿ. ಯಾವುದೆಲ್ಲ ರೀತಿಯಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ನಿಶ್ಚೇತನಗೊಳ್ಳುವ ಸಾಧ್ಯತೆಗಳಿದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲೋ ಮುಂದಿನ ದಿವಸದಲ್ಲೋ ಮತ್ತೆ ತಿಳ್ಕೊಳ್ಳೋಣ. ಪವಿತ್ರಾತ್ಮ ನಿಶ್ಚೇತನಗೊಂಡ್ರೆ ಖಂಡಿತವಾಗಲೂ ಯೇಸು ಬಂದಿದ್ದಾರೆ, ಸ್ವರ್ಗರಾಜ್ಯ ಒಳಗಡೆ ಇದೆ, ಆದರೆ ಅನುಭವಿಸೋಕ್ಕಾಗಲ್ಲ. ಈ ಅನುಭವ ನಮಗೆ ಕೊಡುವವರೇ ನಮ್ಮೊಳಗಡೆ ಬಂದಂತಹ ನಮ್ಮ ಸಹಾಯಕರಾದ ಪವಿತ್ರ ಆತ್ಮ. ಅದರಿಂದ ಪವಿತ್ರಾತ್ಮನನ್ನು ನಾವು ನಿಶ್ಚೇತನಗೊಳಿಸ್ತಾ ಬದುಕುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಪವಿತ್ರಾತ್ಮ ನಿಶ್ಚೇತನಗೊಂಡಿದ್ದಾಗ ಖಂಡಿತವಾಗಲೂ ಯೇಸು ಇದ್ದರೂ ಅಥವಾ ಸ್ವರ್ಗರಾಜ್ಯ ಒಳಗಡೆ ಇದ್ದರೂ ಏನು ಪ್ರಯೋಜನ ಇಲ್ಲ, ಅನುಭವಿಸೋಕ್ಕಾಗಲ್ಲ. ನಮ್ಮಲ್ಲಿ ಎಷ್ಟೋ ಜನ ಆ ಪರಿಸ್ಥಿತಿಯಲ್ಲೂ ಇದ್ದಾರೆ. 2 ಕ್ಯಾಟಗರಿಯವರು ಇದ್ದಾರೆ. ಒಂದು, ಬಂದಿರುವ ಸ್ವರ್ಗರಾಜ್ಯವನ್ನು ಒಳಗಡೆ ಬರಮಾಡಿಕೊಳ್ಳದೆ ಇರತಕ್ಕಂಥವರು ಇದ್ದಾರೆ. ಇನ್ನೂ ಬರಮಾಡಿಕೊಂಡು ಪವಿತ್ರಾತ್ಮನ ನಿಶ್ಚೇತನಗೊಳಿಸಿ ಅದನ್ನು ಅನುಭವಿಸದೇ ಬದುಕ್ತಾ ಇರುವ ಎಷ್ಟೋ ಜನರಿದ್ದಾರೆ. ಇದರಿಂದ ನಮ್ಮಲ್ಲಿ ಯಾರೂ ಕೂಡ ಬರಮಾಡಿಕೊಳ್ಳದೇನೂ ಇರಬಾರ್ದು ಅಥವಾ ಪವಿತ್ರಾತ್ಮನ ನಿಶ್ಚೇತನಗೊಳಿಸ್ಕೊಂಡು ಬದುಕಬಾರ್ದು. ಹಾಗೆ ನಾವು ಜೀವಿಸುವಾಗ ಖಂಡಿತವಾಗಲೂ ಪ್ರತಿದಿನ ಕ್ರಿಸ್ತ ಯೇಸುವಿನ ಒಂದು ಆಳ್ವಿಕೆಯಲ್ಲಿ ನಮ್ಮ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದೇ ಕ್ರೈಸ್ತ ಜೀವನ, ಕ್ರಿಶ್ಚಿಯನ್ ಲೈಫ್. ಕ್ರಿಶ್ಚಿಯನ್ ಲೈಫ್ ಅಂದರೆ ನಿಜವಾದ ಕ್ರೈಸ್ತ ಜೀವನ ಅಂದರೆ ಏನು ಗೊತ್ತಾ? ಕ್ರೈಸ್ಟ್ ಈಸ್ ದ ಕಿಂಗ್ ಆಫ್ ಯುವರ್ ಲೈಫ್. ಇಫ್ ಕ್ರೈಸ್ಟ್ ಈಸ್ ದ ಕಿಂಗ್ ಆಫ್ ಯುವರ್ ಲೈಫ್, ಯು ಆರ್ ಲೀಡಿಂಗ್ ಎ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನದಲ್ಲಿ ಕ್ರೈಸ್ತ ಜೀವನ ಅಂದರೆ ಕ್ರಿಸ್ತ ಯೇಸು ಅರಸನಾಗಿ ಇರುವ ಜೀವನವೇ ಕ್ರೈಸ್ತ ಜೀವನ, ಅಥವಾ ಕ್ರಿಸ್ತ ಯೇಸುವಿನ ಆಳ್ವಿಕೆಯಲ್ಲಿ ಆಡಳಿತದಲ್ಲಿ ನಾನು ಜೀವಿಸುವ ಜೀವನವೇ ಕ್ರೈಸ್ತ ಜೀವನ. ಆ ಜೀವನದಲ್ಲಿ ಸಮಾಧಾನ ಇದೆ, ಸಮೃದ್ಧಿ ಇದೆ, ಕೊರತೆ ಹೇಳಲಿಕ್ಕೇನೂ ಇಲ್ಲ, ಕಂಪ್ಲೇಂಟ್ ಹೇಳಲಿಕ್ಕೇನೂ ಇಲ್ಲ, ಬೇಜಾರಾಗಲಿಕ್ಕೇನೂ ಇಲ್ಲ. ಅದೆಲ್ಲ ಹೇಗೆ ಸಾಧ್ಯ ಕೇಳಿದರೆ, ದೇವರಿಂದ ಎಲ್ಲವೂ ಸಾಧ್ಯ. ಮಾನವನಿಗೆ ಇದು ಸಾಧ್ಯನೇ ಇಲ್ಲ, ಆದರೆ ದೇವರಿಗೆ ಅದೇ ಕ್ರಿಸ್ತನ ಶಕ್ತಿ, ಕ್ರಿಸ್ತನ ಮಹಿಮೆ, ಕ್ರಿಸ್ತನ ಪ್ರಭಾವ. ಕ್ರಿಸ್ತ ಯೇಸುವಿನ ಮಹಿಮೆ, ಶಕ್ತಿ, ಪ್ರಭಾವ ಅಂದರೆ ಅದೇನೆ. ಪೌಲರು ಆಸೆ ಪಟ್ಟಿದ್ದು ಅದನ್ನು ಅನುಭವಿಸ್ಲಿಕ್ಕೆ ನಾವು ಆಸೆ ಪಡಬೇಕು. ನಾವು ಬರೀ ಆಶೀರ್ವಾದಕ್ಕಾಗಿ ಆಸೆ ಪಡ್ತೀವಲ್ವಾ, ಅದು ಒಂಥರ ವೇಸ್ಟ್. ನಾವು ಕ್ರಿಸ್ತನ ಮಹಿಮೆಗಾಗಿ, ಆತನ ಪುನರುತ್ಥಾನ ಪ್ರಭಾವ ನನ್ನಲ್ಲಿ ನೋಡಬೇಕು ಅಂತ ಆಸೆ ಪಡಿ. ಪ್ರಾರ್ಥಿಸೋಣ. ಓಕೆ, ನೆಕ್ಸ್ಟ್ ಮುಂದಿನ ಸಮಯ ಅಂದರೆ ದೇವರು ಯಾವಾಗ ಮತ್ತೆ ನಮ್ಮನ್ನು ಒಟ್ಟಾಗಿ ಸೇರಿಸ್ತಾರೋ ಅವಾಗ ಮತ್ತೆ ಕಲ್ತ್ಕೊಳ್ಳೋಣ. ಪ್ರಾರ್ಥಿಸೋಣ. ಈಗ ಪ್ರೀತಿಮಯನಾದ ಒಳ್ಳೆಯ ಪಿತನೇ, ನೀವೆಷ್ಟು ಒಳ್ಳೆಯವರಾಗಿದ್ದೀರಪ್ಪ. ನಮ್ಮ ಅಂತರಂಗವನ್ನು ಆಳ್ವಿಕೆ ಮಾಡುವಂತಹ ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರವಾಗಲಿ. ಪವಿತ್ರಾತ್ಮರೇ, ನೀವು ನಮ್ಮಲ್ಲಿದ್ದು ದೇವರ ರಾಜ್ಯದ ಅನುಭವವನ್ನು ಪ್ರತಿದಿನವೂ ನಾವು ಅನುಭವಿಸುವಂತೆ ನೀವು ಮಾಡ್ತಾ ಇದ್ದೀರಿ. ಏನೇ ಒಂದು ಸಮಸ್ಯೆಗಳು, ಸಂಕಟಗಳು, ಶೋಧನೆಗಳು ಬಂದರೂ ಕೂಡ ಅವುಗಳ ಮಧ್ಯದಲ್ಲಿ ನಿನ್ನ ಆಳ್ವಿಕೆಯನ್ನು ನೀನು ಮುಂದುವರಿಸಿಕೊಂಡು ಹೋಗ್ತಾ ಇದೆಯಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮ್ಮ ಜೀವಿತದಲ್ಲಿ ನಾವು ಆಳ್ವಿಕೆ ಮಾಡದೆ, ಸೈತಾನನ ಆಳ್ವಿಕೆಗೆ ಬಿಟ್ಟು ಕೊಡದೆ, ಯೇಸುವೆ ಈ ಕ್ಷಣದಲ್ಲಿ ನಿಮ್ಮ ಆಳ್ವಿಕೆಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಸಂಪೂರ್ಣವಾಗಿ ನಿಮ್ಮ ಆಳ್ವಿಕೆಗೆ ನಮ್ಮನ್ನೇ ಸರೆಂಡರ್ ಮಾಡಿಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಆ ಒಂದು ಅರಿವಿನಲ್ಲಿ ಪವಿತ್ರಾತ್ಮರೇ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಸಂದೇಶವನ್ನು ಆಲಿಸುತ್ತಿರುವ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿಯೂ ಕ್ರಿಸ್ತ ಯೇಸುವಿನ ಆಡಳಿತ ಉಂಟಾಗಲಿ. ಕ್ರಿಸ್ತ ಯೇಸುವಿನ ಆಳ್ವಿಕೆಗೆ ನಮ್ಮೊಬ್ಬೊಬ್ಬರ ಹೃದಯಗಳು, ಜೀವಿತಗಳು, ಶರೀರಗಳು, ಕುಟುಂಬಗಳು ಒಳಪಡುವಂತೆ ಆಗಲಿ ಅಪ್ಪ. ನಿಮ್ಮ ರಾಜ್ಯ ಬರಲಿ ಅಪ್ಪ, ಎಲ್ಲರಲ್ಲೂ ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಯಾರಲ್ಲೆಲ್ಲ ನಿಮ್ಮ ರಾಜ್ಯ ಇನ್ನೂ ಸ್ಥಾಪನೆ ಆಗಿಲ್ಲವೋ ಅವರೆಲ್ಲರ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ನಿಮ್ಮ ರಾಜ್ಯ ಬರಲಿ ಅಪ್ಪ. ನಿಮ್ಮ ರಾಜ್ಯದ ಅನುಭವ ಉಂಟಾಗಲಿ ಅಪ್ಪ. ಸ್ವರ್ಗ ರಾಜ್ಯ ಸಮೀಪಿಸಿದೆ.
ಹೃದಯವನ್ನು ತೆರೆದು ಕರ್ತನೆ ಆ ಸ್ವರ್ಗ ರಾಜ್ಯವನ್ನು ಎಲ್ಲರೂ ಬರಮಾಡಿಕೊಳ್ಳುವಂತೆ ಆಗಲಿ ಅಪ್ಪ. ಅಂಥ ಒಂದು ಮನಸ್ಸು ಎಲ್ಲರಲ್ಲಿಯೂ ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅವಿಶ್ವಾಸ ಲಯವಾಗಲಿ, ಅಜ್ಞಾನ ಲಯವಾಗಲಿ, ಮೂಢನಂಬಿಕೆ ಲಯವಾಗಲಿ. ಸ್ವರ್ಗ ರಾಜ್ಯಕ್ಕಾಗಿ ಪ್ರತಿಯೊಬ್ಬರಲ್ಲಿಯೂ ದಾಹ ಉಂಟಾಗಲಿ. ಯೇಸುವನ್ನು ಅರಿತುಕೊಳ್ಳಲು ಬೇಕಾದ ದಾಹ ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಯೇಸುವೆ ನಿಮ್ಮ ಪ್ರಭಾವದ ಅನುಭವ ಉಂಟಾಗಲಿ, ನಿಮ್ಮ ಪುನರುತ್ಥಾನ ಶಕ್ತಿಯ ಅನುಭವ ಉಂಟಾಗಲಿ, ನಿಮ್ಮ ಕೃಪೆಯ ಅನುಭವ ಉಂಟಾಗಲಿ, ನಿಮ್ಮ ಕರುಣೆಯ ಅನುಭವ ಉಂಟಾಗಲಿ. ನೀವು ಎಷ್ಟು ಮಾತ್ರ ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ ಎಂಬ ನಿತ್ಯ ಪ್ರೀತಿಯ ಆ ಪ್ರೀತಿಯ ಉದ್ದ ಅಗಲ ಆಳ ಎತ್ತರದ ಅನುಭವ ಪ್ರತಿಯೊಬ್ಬರ ಹೃದಯದಲ್ಲೂ ಉಂಟಾಗಲಿ ಅಪ್ಪ. ಮಾನಸಾಂತರಪಟ್ಟು ಸ್ವರ್ಗ ರಾಜ್ಯವನ್ನು ಬರಮಾಡಿಕೊಂಡು ಆ ಸ್ವರ್ಗ ರಾಜ್ಯದ ಅನುಭವದಲ್ಲಿ ಪ್ರತಿಯೊಬ್ಬರು ಪ್ರತಿದಿನವೂ ಕರ್ತನೆ ನಿನ್ನೊಂದಿಗೆ ಮಾತನಾಡುತ್ತಾ ನಿನ್ನ ಅನ್ಯೋನ್ಯತೆಯಲ್ಲಿ ಬಲಗೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್.